ಸುಹಾಸ್ ಅಂದು ಬಹಳ ಸಂತೋಷದಲ್ಲಿದ್ದ. ಸಂಬಳದ ಜೊತೆ ಬೋನಸ್ ಬಂದಿತ್ತು. ಮಾನಸಾಳಿಗೂ ಸಂಬಳವಾಗಿರುತ್ತದೆ. ಮೂರನ್ನೂ ಸೇರಿಸಿ ಬಹಳ ದಿವಸಗಳಿಂದ ಅವಳು ಕೇಳ್ತಾ ಇದ್ದ ಗ್ರೈಂಡರ್ ಒಂದು ಹಾಳಾಗಿ ಹೋಗಿದ್ದ ಟೇಪ್ ರೆಕಾರ್ಡರ್ ಬಿಸಾಕಿ ಹೊಸದೊಂದು ಟೇಪ್ ರೆಕಾರ್ಡರ್, ಅನುಷಾ ಫೀಸ್, 1 ವರ್ಷದಿಂದ ಹೊಲಿಸದೇ ಇಟ್ಟಿದ್ದ ಶರ್ಟ್ ಹಾಗೂ ಪ್ಯಾಂಟ್ ಹೊಲಿಯುವುದಕ್ಕೆ ಕೊಟ್ಟರೆ ದರ್ಜಿಯ ಖರ್ಚು, ಹೀಗೆ ಎಷ್ಟಾಗಬಹುದೆಂದು ಒಂದು ಖಾಲಿ ಕಾಗದ ತೆಗೆದುಕೊಂಡು ಲೆಕ್ಕ ಹಾಕಿದ. ಒಟ್ಟು 10,750 ರೂಪಾಯಿಗಳಾದವು. ಇನ್ನು ಮಿಕ್ಕ 6,000ದಲ್ಲಿ ಮತ್ತೆ ಈ ತಿಂಗಳ ದಿನಸಿ ಸಾಮಾನು, ಅವಳ ಬಸ್ ಪಾಸು, ತನ್ನ ಗಾಡಿಯ ಪೆಟ್ರೋಲ್, ಡಾಕ್ಟರ್ ಖರ್ಚು, ನೆಂಟರ ಖರ್ಚು, ಹಾಲು, ತರಕಾರಿ ಎಲ್ಲದಕ್ಕೂ ಸಾಲುವುದಿಲ್ಲ. ಏನು ಮಾಡೋದು ಎಂದು ಗಲ್ಲದ ಮೇಲೆ ಕೈಯಿಟ್ಟು ಯೋಚಿಸಿದ. ಗ್ರೈಂಡರ್ ಕೊಳ್ಳುವುದನ್ನು ಬಿಟ್ಟರೆ ಸರಿದೂಗಬಹುದೆಂದು ಅನಿಸಿತು. ಅಷ್ಟರಲ್ಲಿ ಕಣ್ಮುಂದೆ ಮಾನಸಾಳ ಮುದ್ದು ಮೊಗ ಮೂಡಿ ಬಂದಿತು. ಅವಳು ಬಹಳ ದಿನಗಳಿಂದ ಗ್ರೈಂಡರ್ ಕೊಳ್ಳಬೇಕೆಂದು ಹೇಳುತ್ತಲೇ ಇದ್ದಳು. ದೋಸೆ ಇಡ್ಲಿ ಆದರೆ ನಿಮ್ಮ ಮಕ್ಕಳಿಗೆ ಇಳಿಯುತ್ತೆ. ಗ್ರೈಂಡರ್ ಇದ್ದರೆ ಜಾಸ್ತಿ ರುಬ್ಬಿಟ್ಟುಕೊಂಡು ಬಿಡಬಹುದು. ವಾರದಲ್ಲಿ 3-4 ದಿನ ತಿಂಡಿಯ ಗೋಳು ಇರೋದಿಲ್ಲ. ಮಿಕ್ಸಿಯಲ್ಲಿ ರುಬ್ಬಿ ಲೋಡು ಜಾಸ್ತಿಯಾಗಿ ತಿಂಗಳಿಗೆ 2 ಬಾರಿ ರಿಪೇರಿಗೆ ಕೊಡುವ ಖರ್ಚಿನಲ್ಲಿ ಗ್ರೈಂಡರ್ ತಗೋಬಹುದಿತ್ತು. ಅದೇನೋ ಸರಿ, ಸುಹಾಸ್ ಒಪ್ಪಿದ್ದ. ತಿಂಗಳಿಗೆ 2 ಬಾರಿ ಮಿಕ್ಸಿ ರಿಪೇರಿಗೆ ಹೋಗುತ್ತೆ. ಆಗ ಚಟ್ನಿ ಇರೋದಿಲ್ಲ. ರುಬ್ಬಿ ಹಾಕೋಕ್ಕಾಗಲ್ಲ ಅಂತ ಗಟ್ಟಿಯಾದ ಸಾರಿಲ್ಲದೆ, ಪುಡಿಗಳು ಇಲ್ಲದೆ, ವಾಂಗಿಬಾತ್ ಇತ್ಯಾದಿ ಐಟಮ್ಸ್ ಮಾಡದೆ ಸಫರ್ ಮಾಡೋನು ನಾನು. ನನ್ನ ಪಾಡು ಯಾರಿಗೂ ಬೇಡ ಎಂದ. ಮಾನಸ, ಆಹಾ, ತುಂಬ ಪಾಡು ಪಡ್ತಾ ಇದ್ದೀರೇನೋ ಅಂದ್ಕೋಬೇಕು. ತಿಂಗಳಿಗೆ 2-3 ದಿನ ಸ್ವಲ್ಪ ಕಷ್ಟ ಆದರೆ ಸಹಿಸಿಕೊಳ್ಳಕ್ಕಾಗಲ್ಲ ಅಲ್ವಾ ನಿಮಗೆ? ಅದೇನು ಬಾಯಿ ರುಚಿ ಕಲಿಸಿದ್ದಾರೋ ನಿಮ್ಮಮ್ಮ ನಿಮಗೆ. ಎಲ್ಲ ಅಚ್ಚುಕಟ್ಟಾಗಿರಬೇಕು. ಕೆಲಸಕ್ಕೆ ಹೋಗುವ ಹೆಂಗಸರು 10 ತರಹ ಮಾಡೋಕ್ಕಾಗತ್ತಾ? ಹಾಗೂ ಕಷ್ಟಪಟ್ಟು ದಿನ ಒಂದು ಸಾರು ಪಲ್ಯ ಜೊತೆಗೆ ಹಪ್ಪಳ, ಸೆಂಡಿಗೆ, ಉಪ್ಪಿನಕಾಯಿ ಇರಲ್ವಾ? ನಮ್ಮ ಮನೆಯಲ್ಲಿ ಈ ತರಹ ಬಾಯಿ ರುಚಿಗೆ ಪ್ರಾಶಸ್ತ್ಯ ಕೊಡುವುದನ್ನು ಕಲಿಸಿಲ್ಲಪ್ಪ. ತಟ್ಟೆಗೆ ಬಿದ್ದಿದ್ದನ್ನು ಕಣ್ಣಿಗೆ ಒತ್ಕೊಂಡು ತಿಂತೀವಿ. ನೀರಾದರೂ ಸರಿ, ಅಕ್ಕಿ ಕಾಳಾದರೂ ಸರಿ. ನಿನ್ನ ತಟ್ಟೆ ನೋಡಿದರೆ ಗೊತ್ತಾಗ್ತಾ ಇಲ್ವಾ ಏನು ಕಲಿಸಿದ್ದಾರೆ ಅಂತ? ಧಾರಾಳವಾಗಿ ಬಡಿಸ್ಕೊಂಡು ತಿನ್ನುತ್ತಿದ್ದ ಮಡದಿಯ ತಟ್ಟೆ ಕಡೆ ಕಣ್ಣು ಹಾಯಿಸಿ ಕೈ ತೋರಿಸಿ ಹೇಳಿದ ಸುಹಾಸ್, ಸಾರಿನಲ್ಲಿ ಪಲ್ಯದಲ್ಲಿ ಕಲಸಿಕೊಂಡವಳು ಗಟ್ಟಿ ಮೊಸರು ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆ ಚಿಪ್ಸ್ ಪ್ಯಾಕೆಟ್ ಇಟ್ಕೊಂಡಿದ್ದಾಳೆ. ಮಾನಸ ಕೆಂಪಾಗಿ ರೇಗಿದ್ಲು. ನಿಮಗೆ ಸದಾ ನಾನು ತಿನ್ನೋದ್ರ ಮೇಲೆ ಕಣ್ಣು. ಬೆಳಗ್ಗೆ ಆಫೀಸ್ಗೆ ಹೋಗುವ ಗಾಬರಿಯಲ್ಲಿ ಗಬಗಬ ಅಂತ 2 ತುತ್ತು ತಿಂದು ಓಡ್ತೀವಿ. ಒಂದೊಂದು ದಿನ ಅದೂ ಇಲ್ಲ. ಬಾಕ್ಸ್ನಲ್ಲಿ ಹಬ್ಬ ಅಂದರೆ ಎಷ್ಟಿರುತ್ತೆ? ಸಂಜೆ ಮನೆಗೆ ಬಂದಾಗಿನಿಂದ ಮೈ ಮುರಿಯುವ ದುಡಿತ. ರಾತ್ರಿಯೆಲ್ಲ ಕೆಲಸ ಮುಗಿಸಿ ನೆಮ್ಮದಿಯಾಗಿ ತಿನ್ನೋಣ ಅಂದರೆ ನಿಮ್ಮ ವಕ್ರದೃಷ್ಟಿ. ಹೆಂಡತಿ ತಿನ್ನೋದನ್ನು ಸಹಿಸದ ನೀವೆಂತ ಗಂಡಸು ಎಂದು ತಟ್ಟೆ ಸರಿಸಿಬಿಟ್ಲು. ಸುಹಾಸ್ ಮಡದಿಯನ್ನು ರಮಿಸಿದ. ಅಲ್ವೇ, ನೀನು ಬಾಯಿ ರುಚಿಗೆ ಪ್ರಾಶಸ್ತ್ಯ ಕೊಡಬಾರ್ದು ಅಂತ ಹೇಳಿದ್ದಕ್ಕೆ ತೋರಿಸಿದ್ನೇ ಹೊರತು ನನಗೇನು ಹೊಟ್ಟೆ ಕಿಚ್ಚ. ನೀನು ತಿಂದರೆ ಇದು ನಿನ್ನ ಮನೆ, ನಿನಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ. ತಮಾಷೆಗೆಂದರೆ ಇಷ್ಟು ಕೋಪ ಮಾಡಿಕೊಂಡ್ರೆ ಹೇಗೆ? ಮಾನಸ 1/4 ಗಂಟೆ ನಂತರ ಸಮಾಧಾನಗೊಂಡವಳು. ತಟ್ಟೆ ಮತ್ತೆ ಎಳೆದುಕೊಂಡವಳು. ಎಲ್ಲದರಲ್ಲೂ ತಮಾಷೆ ಏನು? ಒಟ್ಟಿನಲ್ಲಿ ಕೆಲಸಕ್ಕೆ ಹೋಗಿ ಜೊತೆಗೆ ಮನೇನ ಮೇಂಟೈನ್ ಮಾಡುವ ಹೆಂಗಸರು ಅನ್ನುವ ಸಾಫ್ಟ್ ಕಾರ್ನರ್ ಕೂಡ ಇರಲ್ಲ ಈ ಹಾಳು ಗಂಡಸರಿಗೆ. ಸುಮ್ಮನಿರು ಸಾಕು. ನಾನೇನು ನಿನ್ನನ್ನು ಕೆಲಸಕ್ಕೆ ಸೇರುವಂಥ ಬಲವಂತ ಮಾಡಿದ್ನ? ಮಕ್ಕಳು ಸ್ವಲ್ಪ ದೊಡ್ಡವರಾಗುವವರೆಗೂ ಕಾಯುತ್ತಾ ಇದ್ದು ಸ್ಕೂಲಿಗೆ ಸೇರಿಸಿ ತಕ್ಷಣ ಕೆಲಸಕ್ಕೆ ಸೇರಿದೆ. ಅಪ್ಲೈ ಮಾಡುವಾಗ ಏನಾದರೂ ನನ್ನ ಪರ್ಮಿಷನ್ ಕೇಳಿದ್ಯಾ? ಆರ್ಡರ್ ಬಂದ ಮೇಲೆ ಹೇಳಿದಾಗ ಪಾಪ ಆಸೆ ಪಡ್ತಾಳೆ. ಅವಳ ಸ್ವತಂತ್ರಕ್ಕೆ ಅಡ್ಡಿ ಬರೋದು ಬೇಡ ಅಂತ ಒಪ್ಪಿದೆ. ಅದು ನೆನಪಿಲ್ಲ ಅಲ್ವಾ? ಒಳ್ಳೆ ಮಹಿಳಾ ವಿಮೋಚನಾ ಸಂಘದ ಅಧ್ಯಕ್ಷೆಯಂತೆ ಹೆಂಗಸರ ಬಗ್ಗೆ ಕರುಣೆನೇ ಇಲ್ಲ, ಹಾಗೆ ಹೀಗೆ ಅಂತ ಭಾಷಣ ಮಾಡಿದರೆ ಕೆಲಸ ಬಿಟ್ಟು ಫುಲ್ ಟೈಮ್ ಹೌಸ್ ವೈಫ್ ಆಗಿರು. ಆಗ ಈ ಗೊಣಗಾಟ ಪೇಚಾಟ ಎಲ್ಲ ತಪ್ಪುತ್ತೆ. ಶುರುವಾಯಿತು ನಿಮ್ಮ ಕೆಲಸ ಬಿಡು ಅನ್ನುವ ಹಾಡು. ಈ ವಿಷಯದಲ್ಲಿ ಎಷ್ಟು ಬಾರಿ ಜಗಳ ಆಡೋದು ಸುಹಾಸ್? ನನಗಂತೂ ಸಾಕಾಗಿ ಹೋಗಿದೆ. ನಾನು ಕೊಡುವ ಉತ್ತರ ನಿಮಗೆ ಗೊತ್ತಲ್ವಾ? ಗೊತ್ತು. ಆದರೂ ಸಂದರ್ಭ ಸಿಕ್ಕಿದ್ದಾಗ ಹೇಳ್ತಾನೆ ಇರ್ತಾರೆ. ಆಗಲಾದರೂ ನಿನ್ನ ಗಟ್ಟಿ ಮೆದುಳೊಳಗೆ ಕೆಲಸ ಬಿಟ್ಟು ನೆಮ್ಮದಿಯಾಗಿ ಗಂಡನನ್ನು ಮಕ್ಕಳನ್ನು ನೋಡಿಕೊಂಡು ಇರಬಹುದು ಅನ್ನುವ ನಿರ್ಧಾರ ಮೂಡುತ್ತೇನೋ ಅಂತ. ಸುಹಾಸ್ ಆಸೆಯಿಂದ ಅವಳನ್ನು ದಿಟ್ಟಿಸಿದ. ಕೈ ತೊಳೆದು ಕೈ ಒರೆಸಿಕೊಳ್ಳುತ್ತಾ ಮಾನಸ, ಅದು ಸಾಧ್ಯವೇ ಇಲ್ಲ. ಅದೇ ಯಾಕೆ ಅಂತ ನೋಡಿ ಸುಹಾಸ್, ಮಕ್ಕಳಿಬ್ಬರನ್ನು ಸ್ಕೂಲಿಗೆ ಕಳುಹಿಸಿದ ನಂತರ ನನಗೆ ಏನು ಕೆಲಸ ಇರುತ್ತೆ? ಮನೆಯಲ್ಲಿದ್ದರೆ ಸೋಮಾರಿಗಳಾಗಿ ಹೋಗ್ತೀವಿ. ಅವರಿವರ ಬಗ್ಗೆ ಮಾತನಾಡ್ತೀವಿ, ಮನಸ್ಸನ್ನು ಕೆಡಿಸ್ಕೊಳ್ತೀವಿ. ಬಾವಿ ಕಪ್ಪೆಯ ತರಹ ಆಗಿ ಹೋಗುತ್ತೆ ಜೀವನ.
ಅದೇ ಕೆಲಸಕ್ಕೆ ಹೋದರೆ ಮನೆ ಕೆಲಸನೂ ಆಗುತ್ತೆ, 4 ಕಾಸು ಬರುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚುತ್ತೆ. ಹೆಂಗಸು ದುಡಿಯೋದು ಗಂಡಸಿಗೆ ಎಷ್ಟು ಅಡ್ವಾಂಟೇಜ್ ಗೊತ್ತಾ? ಪಾಕೆಟ್ ಮನಿ, ಹಬ್ಬ, ಸೀರೆ, ಒಡವೆ ಅಂತ ಪೀಡಿಸಲ್ಲ. ಮನೆ ಖರ್ಚು ಡಿವೈಡ್ ಆಗುತ್ತೆ. ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ಬೋದು, ಸೇವ್ ಮಾಡ್ಬೋದು, ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ಬೋದು. ನನಗಂತೂ ಅಷ್ಟೊಂದು ಓದಿ 8 ವರ್ಷ ಮನೆಯಲ್ಲಿ ಸುಮ್ಮನೆ ಕಾಲಹರಣ ಮಾಡಿದ್ನಲ್ಲ ಅನ್ನೋ ಕೊರಗಿತ್ತು. ಕೆಲಸಕ್ಕೆ ಸೇರಿದ ಮೇಲೆ ನನ್ನ ಪ್ರತಿಭೆಗೆ, ನನ್ನ ಬುದ್ಧಿವಂತಿಕೆಗೆ ಬೆಲೆ ಬಂತು. ನಾನೀಗ ಸಂತೋಷವಾಗಿದ್ದೀನಿ. ನೀನು ಸಂತೋಷವಾಗಿದ್ಯಾ, ಆದರೆ ನಾನು ಸಂತೋಷವಾಗಿಲ್ವಲ್ಲ. ನನಗೆ ಆಫೀಸ್ನಲ್ಲಿದ್ದರೂ ಮಕ್ಕಳದ್ದೇ ಯೋಚನೆ. ಪ್ರತಿದಿನ ಅವರಿಬ್ಬರು ವ್ಯಾನಿನಲ್ಲಿ ಬಂದಿಳಿದು ನಮ್ಮಿಬ್ಬರಲ್ಲಿ ಒಬ್ಬರಿಗಾಗಿ ಬಾಗಿಲ ಹತ್ರ ಕಾಯ್ತಾ ಇರಬೇಕು. ನಿನಗೆ ಲೇಟಾದ ದಿವಸ ನಾನು ಅವರೊಂದಿಗೆ ಮನೆಯಲ್ಲಿ ಅನಾಥನ ತರಹ ನಿನಗೋಸ್ಕರ 1 ಕಪ್ ಕಾಫಿಗೋಸ್ಕರ ಎದುರು ನೋಡ್ತಾ ಇರಬೇಕು. ನೀನು ಆಯಾಸಗೊಂಡು ಬರ್ತೀಯ. ನಿನ್ನನ್ನು ನೋಡಿದೊಡನೆ ಅನ್ನಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಸುಮ್ಮನಾಗಿ ಬಿಡೋದು. ಹೊರಗೆ ಎಲ್ಲಾದರೂ ಜಾಲಿಯಾಗಿ ಹೋಗೋಣ, ಟ್ರಿಪ್ಪಿಗೆ ಹೋಗಿ ಬರೋಣ ಅಂದರೆ ನಿನಗೆ ರಜೆ ಸಿಕ್ಕಾಗ ನನಗೆ ರಜೆ ಇರಲ್ಲ, ನನಗೆ ರಜೆ ಇದ್ದಾಗ ನಿನಗಿಲ್ಲ. ಬೆಳಗ್ಗೆದ್ದು ಇಬ್ಬರು ಆಫೀಸ್ಗೆ ಓಡೋದು, ಆಫೀಸ್ನಲ್ಲೂ ಮೈ ಮುರಿಯುವ ದುಡಿತ, ಸಂಜೆ ಓಡಿ ಬರೋದು. ಆಮೇಲೆ ಮನೆ ಕೆಲಸ ಮುಗಿಸಿ ಬರುವ ನಿನಗಾಗಿ ಕಾಯ್ತಾ ಕಾಯ್ತಾ ಎಷ್ಟೋ ಬಾರಿ ನಿನ್ನ ಹತ್ರ ಏನೇನೋ ಹೇಳ್ಕೋಬೇಕು, ನಿನ್ನ ಮಡಿಲಲ್ಲಿ ನಿನ್ನ ಎದೆಯ ಮೇಲಾಗಲಿ ತಲೆಯಿರಿಸಿಕೊಂಡು ಮಲಗಬೇಕು ಅನ್ನುವ ಆಸೆನೇ ಸತ್ತು ಹೋಗಿರುತ್ತೆ. ನಮ್ಮಿಬ್ಬರ ನಡುವೆ ಇರಬೇಕಾದ ಸುಮಧುರ ದೈಹಿಕ ಸಂಬಂಧ ಕೂಡ ಎಷ್ಟು ಹಳಸಲಾಗಿದೆ ಗೊತ್ತಾ? ನಿನ್ನನ್ನು ನೋಡಿದೊಡನೆ ಆಸೆಯೆಲ್ಲ ಹಿಂದಕ್ಕೆ ಓಡಿಬಿಡುತ್ತೆ. ಮನೆಯಲ್ಲಿದ್ದಾಗ ನೀನು ಬೇಗ ಬೇಗ ಕೆಲಸ ಮುಗಿಸಿ ಮಕ್ಕಳನ್ನು ಮಲಗಿಸಿ ತಲೆ ತುಂಬ ಹೂ ಮುಡಿದು ಹಾಲು ತಗೊಂಡು ಸೀರೆ ಧರಿಸಿ ಬರ್ತಾ ಇದ್ದಾಗ ಉಕ್ಕುತ್ತಿದ್ದ ಬಯಕೆ ನಿನ್ನ ದಡಬಡ ಕೆಲಸ ಮುಗಿಸಿ ಹಾಲನ್ನು ಮರೆತು ಸದ್ಯ ಇವತ್ತು ಇವರು ಕರೀದಿದ್ರೆ ಸಾಕಪ್ಪ ಅಂತ ಕಳ್ಳಿ ತರಹ ಮೆಲ್ಲಗೆ ಬಂದಾಗ ಆ ನೈಟಿಯಲ್ಲಿ ನಿನ್ನನ್ನು ನೋಡಿದಾಗ ನನಗೆ ಆಸೆನೇ ಹೊರಟು ಹೋಗುತ್ತೆ. ಅವಾಗಿನ ಲಜ್ಜೆ, ಬಿಂಕ, ಆಹ್ವಾನ ಈಗೆಲ್ಲಿದೆ? ಈಗ ನಿರಾಸಕ್ತಿ, ನಿರುತ್ಸಾಹ, ನಿರ್ಲಕ್ಷ್ಯ. ನಾನು ಕೈ ಹಾಕಿದರೆ ನೀನು ಕಿತ್ತು ಬಿಸಾಡ್ತೀಯ, ಹತ್ತಿರಕ್ಕೆ ಎಳೆದುಕೊಂಡ್ರೆ ದೂರ ಸರಿತೀಯ. ನಿನಗೆ ನಿದ್ದೆಯಿಂದ ಕಣ್ಣೆಳೆದುಕೊಂಡು ಹೋಗ್ತಾ ಇರುವುದನ್ನು ನೋಡಿದರೆ ಕರುಣೆ ಉಕ್ಕಿ, ಬೆಳಗಿನಿಂದ 1 ಕ್ಷಣನೂ ಬಿಡುವಿಲ್ಲದೆ ನಮಗಾಗಿ ದುಡಿದು ಬಂದಿರುವ ಜೀವಕ್ಕೆ ಯಾಕೆ ಹಿಂಸೆ ಮಾಡಬೇಕು ಅಂತ ಅನಿಸಿ ಸುಮ್ಮನಾಗಿ ಬಿಡುತ್ತೇನೆ. ಹೀಗೆ ಪ್ರತಿಯೊಂದರಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡು ಬದುಕೋದ್ರಲ್ಲಿ ಅರ್ಥ ಏನಿದೆ ಹೇಳು ಮಾನಸ? ಸುಹಾಸ್ ನಿಜಕ್ಕೂ ಭಾವುಕನಾಗಿದ್ದ. ಮಾನಸ 1-2 ಕ್ಷಣ ಮೌನವಾಗಿದ್ದಳು. ಕರುಣೆ ಹಾಗೂ ಚಂಚಲತೆ ಅವಳ ಕಂಗಳಲ್ಲಿ, ಮೊಗದಲ್ಲಿ ನಾಟ್ಯ ಆಡಿತು. ಗಂಡನ ಅನಾಥ ಪ್ರಜ್ಞೆ ಅವಳಿಗೆ ಅರಿವಾಯಿತು. ಮರುಕ್ಷಣವೇ ಅವಳಿಗೆ ತಿಂಗಳಿಗೊಮ್ಮೆ ಎಣಿಸಿಕೊಳ್ಳುವ 6,160 ನೋಟುಗಳು ಕಣ್ಮುಂದೆ ಕುಣಿಯಿತು. 100 ರೂಪಾಯಿ ತೆಗೆದುಕೊಂಡು ಹೋದರೆ ಬುಟ್ಟಿ ತುಂಬ ಸಾಮಾನು ಬರದ ಈ ಕಾಲದಲ್ಲಿ ಅನೇಕ ಬಾರಿ 100 ರೂಪಾಯಿಗೆ ಚಾಕ್ಲೇಟ್ಸ್, ಬಿಸ್ಕೆಟ್, ಬುಕ್ಸ್, ಆಟದ ಸಾಮಾನು ತಂದಾಗ ಅನುಷಾ ಹಾಗೂ ಅನೂಪ್ ಸಂತೋಷಗೊಂಡಿದ್ದನ್ನು ನೋಡಿದ್ದಳು. ಖರ್ಚು ಮಾಡಿದಾಗ, ಅವರ ಚಿಕ್ಕ ಚಿಕ್ಕ ಆಸೆ ಪೂರೈಸಿದಾಗ ಅವರಿಗೆ ಆಗುವ ಖುಷಿ, ಆ ಪುಟ್ಟ ಮೊಗಗಳಲ್ಲಿ ಉಕ್ಕುವ ಆನಂದ ಕಂಡು ತಾನು ಕೆಲಸಕ್ಕೆ ಹೋಗಿ ದುಡಿದು ತರುವುದು ಎಷ್ಟು ಸಾರ್ಥಕ ಎನ್ನಿಸಿತ್ತು. ಅವರಿಬ್ಬರ ಫೀಸಿಗೆ ಕೇಳಬೇಕಿಲ್ಲ. ಅವರಿಬ್ಬರ ಭವಿಷ್ಯಕ್ಕಾಗಿ ತಿಂಗಳು 300ನಂತೆ ಕಟ್ಟುತ್ತಿರುವ ಆರ್ಡಿ ಈಗಾಗಲೇ 15 ಸಾವಿರವಾಗಿದೆ. ತಾನು ಕೆಲಸಕ್ಕೆ ಹೋಗ್ತಾ ಇರುವ ಧೈರ್ಯದಿಂದಲೇ ಅಲ್ವೇ ಕೊಂಡಿದ್ದ ಸೈಟಲ್ಲಿ ಪುಟ್ಟ ಮನೆ ಕಟ್ಟಲು ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಂಡಿತ್ತು. ಕೆಲಸಕ್ಕೆ ಹೋಗ್ತಾ ಇರುವುದರಿಂದಲೇ ಅಲ್ವೇ ಗೃಹ ಬಳಕೆಯ ಸಾಮಾನು, ಬಣ್ಣ ಬಣ್ಣದ ಸೀರೆ ಕಂತಿಗೆ ತೆಗೆದುಕೊಂಡಿರುವುದು. ಹಬ್ಬಕ್ಕೆ ಒಡವೆ ಮಾಡಿಸಿಕೊಳ್ಳಬಹುದು. ಕೆಲಸ ಬಿಟ್ಟರೆ ಪ್ರತಿಯೊಂದು ರೂಪಾಯಿಗೆ ಕೈ ಚಾಚಬೇಕು. ಗಂಡ ಎನ್ನಿಸಿಕೊಂಡವ ಮೂಡು ಸರಿ ಇದ್ದರೆ ನಗುನಗುತ್ತಾ ಕೊಡಬಹುದು, ಕೋಪದಲ್ಲಿದ್ದರೆ ರೇಗಿ ಬಿಸಾಡಬಹುದು, ಕೆಟ್ಟವನಾಗಿದ್ದರೆ ಹೊಡೆದು ಕೊಡಬಹುದು, ಜಿಪುಣನಾಗಿದ್ದರೆ ಕೊಡದೇ ಇರಬಹುದು. ಯಾಕೆ ಈ ಗೋಳು? ಹೆಣ್ಣಿಗೆ ವಿದ್ಯೆ ಇರುವುದು 4 ಕಾಸು ಮಾಡಿಕೊಂಡು ಆರ್ಥಿಕವಾಗಿ ಸ್ವತಂತ್ರವಾಗಿರಲಿ ಎಂದು. ಆದರೆ ಗಂಡಸರು ಅವರನ್ನು ಅದುಮಿಡಲು ನೋಡ್ತಾರಲ್ಲ. ಎಲ್ಲಿ ತಾನು ಭಾವುಕಳಾಗಿ ಸುಹಾಸ್ನ ಕೋರಿಕೆಗೆ ಸೋಲುತ್ತೇನೋ ಎಂದೆನಿಸಿ ಮೇಲೆ ಎದ್ದಳು. ನೋಡಿ ಸುಹಾಸ್, ನೀವು ಎಲ್ಲವನ್ನು ತುಂಬ ಎಮೋಷ್ನಲ್ ಆಗಿ ಯೋಚಿಸ್ತೀರಾ. ನಾನು ಪ್ರಾಕ್ಟಿಕಲ್ ಆಗಿ ಯೋಚಿಸ್ತೀನಿ. ಈಗಿರುವ ಆರ್ಥಿಕ ಮುಗ್ಗಟ್ಟಿನಲ್ಲಿ ನಾವಿಬ್ಬರು ದುಡಿಯದೇ ಇದ್ದರೆ ಮನೆ ಎಂಬ ರಥನ ನಡೆಸೋದು ಹೇಗೆ? ನಿಮ್ಮ ಒಬ್ಬರ ಸಂಬಳದಲ್ಲಿ ಹೇಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಹೇಳಿ? ಆಗುತ್ತಾ? ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ನನಗೆ ಇನ್ನು 4 ತಿಂಗಳಿಗೆ ಪ್ರಮೋಷನ್. ಸಂಬಳ ಕಡಿಮೆ ಅಂದರೆ 3,000 ಜಾಸ್ತಿ ಆಗುತ್ತೆ. ಹಳ್ಳಿಯಲ್ಲಿರುವ ನಮ್ಮ ಜಮೀನನ್ನು ನಮ್ಮ ಅಣ್ಣ ಮಾಡ್ತಾ ಇದ್ದಾರೆ. ನಮ್ಮ ಭಾಗದ ದುಡ್ಡು ಬಂದಾಗ ಲೋನ್ ಕ್ಲಿಯರ್ ಮಾಡಿಬಿಟ್ರೆ ಇನ್ನೇನಿರುತ್ತೆ? ಈ ತರಹ ಶೋ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಹಣನ ನೀರಿನಂತೆ ಖರ್ಚು ಮಾಡೋಕ್ಕಾಗಲ್ಲ. ಹಿತಮಿತವಾಗಿ ಸಂಸಾರ ಮಾಡಿದರೆ ಆಗುತ್ತೆ. ಅದೆಲ್ಲ ನಿನ್ನ ಕೈಯಲ್ಲಿದೆ ಎಂದು ಸುಹಾಸ್ ಎದ್ದ. ಅವನಿಗೆ ಹೆಂಡತಿಯ ಹಠದ ಸ್ವಭಾವದ ಬಗ್ಗೆ ಅರಿವಿತ್ತು. ನನಗಂತೂ ಕೆಲಸ ಬಿಡೋದು ಅಂದರೆ ಕರುಳನೆ ಕೊಯ್ದುಕೊಂಡ ಹಾಗೆ ಅನಿಸುತ್ತೆ. ಪ್ಲೀಸ್, ಇನ್ಮೇಲೆ ಈ ವಿಚಾರನೇ ಎತ್ತಬೇಡಿ. ಸುಮ್ಮನೆ ವಾಗ್ವಾದದಿಂದ ಮನಸ್ಸು ಕೆಡುತ್ತೆ.
ನಿಮಗೆ ಯಾವುದಕ್ಕೂ ಕಮ್ಮಿ ಆಗದ ಹಾಗೆ ನಾನು ನೋಡ್ಕೋತೀನಿ ಆಯ್ತಾ ಎಂದು ಹುಬ್ಬು ಕೊಂಕಿಸಿ ಮಾನಸ ನಕ್ಕಾಗ ಸುಹಾಸ್ ಎದೆ ನೀವಿಕೊಂಡ. ಇಲ್ಲಿ ಬಾಣ ಚುಚ್ಚಿದ ಹಾಗಾಯಿತು. ಆಯಿತು ಮಾನಸದೇವಿ, ನಿಮ್ಮ ಇಷ್ಟದಂತೆ ಆಗಲಿ. ಸಂಸಾರದಲ್ಲಿ ಇಬ್ಬರಲ್ಲಿ ಒಬ್ಬರು ಸೋತ್ರೇನೇ ಸಂಸಾರ, ಇಲ್ಲದಿದ್ದರೆ ಸಂಹಾರ ಆಗಿ ಹೋಗುತ್ತೆ. ನಿನ್ನಿಷ್ಟ ಎಂದು ಹೇಳಿ ತಾನೂ ಏತ. ಆಗಾಗ ಇಬ್ಬರಿಗೂ ಇದೇ ವಿಷಯದಲ್ಲಿ ಮಾತುಕತೆಯಾಗಿ ವಾಗ್ವಾದವಾಗಿ ಕಡೆಯಲ್ಲಿ ಸುಹಾಸನಿಗೆ ಸೋಲಾಗಿ ಸುಮ್ಮನಾಗ್ತಾ ಇದ್ದ. ಆತ ಸ್ತ್ರೀ ಸ್ವತಂತ್ರದ ದ್ವೇಷಿಯೋ ಅಥವಾ ಮಹಿಳೆ ಮನೆಗೆ ಮೀಸಲು ಎನ್ನುವಷ್ಟು ದಡ್ಡನಾಗಿರಲಿಲ್ಲ. ಆದರೆ ಅಗತ್ಯವಿಲ್ಲದಿದ್ದರೆ ಹೆಣ್ಣು ಕೆಲಸಕ್ಕೆ ಹೋಗಬಾರದೆನ್ನುವ ಅಭಿಪ್ರಾಯ ಅವನದ್ದಾಗಿತ್ತು. ಮಕ್ಕಳಿಬ್ಬರು ಹೋಮ್ವರ್ಕ್ ಮುಗಿಸಿ ಊಟ ಮುಗಿಸಿ ಮಲಗಿದ್ದರು. ಸುಹಾಸ್ ಊಟ ಬೇಗ ಮುಗಿಸಿದ. ತಲೆನೋವಿನಿಂದ ತಲೆ ಸಿಡಿತಾ ಇದ್ದೇನೋ ಅನಿಸ್ತಾ ಇತ್ತು. ತಮ್ಮ ರೂಮಿಗೆ ಬಂದು ಹಾಗೆ ದಿಂಬಿಗೊರಗೆ ಯೋಚಿಸಿದ. ಅಂದು ಆಡಿಟರ್ ಬಂದಿದ್ದರು. ಮ್ಯಾನೇಜರ್ ತುಂಬ ತುರ್ತಾಗಿ ಹೊರಗೆ ಹೋಗಬೇಕಾದ್ರಿಂದ ಸುಹಾಸ್ನನ್ನು ಕರೆಸಿ, ಸುಹಾಸ್, ಇವತ್ತೊಂದು ದಿನ ಆಡಿಟರ್ನ ಅಟೆಂಡ್ ಮಾಡಿ. ನಾನು ಪಾರ್ಥಸಾರಥಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗ್ಬೋದು. ಆ ವಯಸ್ಸಾದ ಆಡಿಟರ್ ಬಹಳ ಸಿಡುಕ. ಆಮೇಲೆ 108 ಕ್ವೆಶ್ಚನ್ ಹಾಕಿಬಿಡ್ತಾನೆ. ಅವನ ಬಳಿ ಸ್ಮಾರ್ಟ್ ಆಗಿ ನಡೆದುಕೊಳ್ಳಿ. ಈ ಸರಿ ನಮಗೆ ಎ ರೇಟಿಂಗ್ ಕೊಟ್ಟರೆ ನನಗೂ ಪ್ರಮೋಷನ್, ನಿಮಗೂ ಪ್ರಮೋಷನ್, ಬರ್ತೀನಿ ಎಂದು ಜವಾಬ್ದಾರಿ ಹೊರಿಸಿ ಹೋಗಿದ್ದರು. ಅವರಂದಂತೆ ಸಂಪತ್ತೆನ್ನುವ ಆ ಮುದುಕ ಬಹಳ ತಲೆ ತಿಂದ. ಅವನು ಕೇಳಿದ್ದಕ್ಕೆಲ್ಲ ಸರಿಯಾದ ಸಮಾಧಾನ ಹೇಳುತ್ತಾ ಫೈಲ್ಸ್ ಸರಿಸಿಕೊಡುತ್ತಾ ಊಟಕ್ಕೆ ಕರೆದುಕೊಂಡು ಹೋಗಿ ಸಂಜೆ ಕಳೆಯುವಷ್ಟರಲ್ಲಿ ಸುಹಾಸ್ ತುಂಬ ದಣಿದಿದ್ದ. ಅವರುಗಳನ್ನು ಹೋಟೆಲ್ಗೆ ಬಿಟ್ಟು ಮನೆಗೆ ಬರುವಷ್ಟರಲ್ಲಿ ಗಂಟೆ 7 ಕಾಲಾಗಿತ್ತು. ಮನೆಯ ಮುಂದಿನ ಜಗುಲಿ ಮೇಲೆ ಬಾಡಿದ ಮೊಗಗಳನ್ನು ಹೊತ್ತು ಕುಳಿತಿದ್ದ ಅನೂಪ್ ಹಾಗೂ ಅನುಷಾರನ್ನು ನೋಡಿ ಅವನಿಗೆ ಕರುಳು ಚುರುಕೆಂದಿತ್ತು. ಯಾಕಮ್ಮ, ಮಮ್ಮಿ ಬಂದಿಲ್ವಾ ಎಂದ. ಹ್ಞೂ ಪಪ್ಪ, ಇವತ್ತು ವ್ಯಾನ್ ಅಂಕಲ್ ಮೊದಲನೇ ಟ್ರಿಪ್ಪಿನಲ್ಲೇ ಬಿಟ್ಟರು. 4 ಗಂಟೆಗೆಲ್ಲ ಮನೆಯಲ್ಲಿದ್ವಿ. 6ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ ಅನುಷಾಳ ಮಾತು ಕೇಳಿ ಸುಹಾಸ್, ಗಂಟೆಯಿಂದ ಕಾಯ್ತಾ ಇದ್ದೀರಾ? ಇವಳಿಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲ. ಬನ್ನಿ ಬನ್ನಿ ಎಂದು ಬೇಗ ಬೇಗ ಕೀ ತೆಗೆದು ಬಾಗಿಲು ತೆಗೆದ. ಮಕ್ಕಳು ಬ್ಯಾಗ್ಗಳನ್ನು ತೆಗೆದಿಟ್ಟು ಬಟ್ಟೆ ಬದಲಾಯಿಸಿ ಕೈಕಾಲು ಮುಖ ತೊಳೆದು ಬಂದರು. ಸುಹಾಸ್ ಅವರಿಬ್ಬರಿಗೂ ತಿಂಡಿ ಹಾಲು ಕೊಟ್ಟ. ಅವರಿಗೂ ಯಾಕೋ ಬಹಳ ಆಯಾಸ ಎನಿಸಿತ್ತು. ಕಾಫಿ ಮಾಡಿಕೊಳ್ಳಲು ಸಹ ತ್ರಾಣವಿಲ್ಲದಂತೆ ಸೋಫಾದ ಮೇಲೆ ಕುಸಿತ. ಹೋಮ್ವರ್ಕ್ ಮಾಡುತ್ತಾ ಮಾಡುತ್ತಾ ಅಕ್ಕ ತಮ್ಮ ಇಬ್ಬರು ಯಾವುದೋ ಪೆನ್ಸಿಲ್ನ ವಿಷಯಕ್ಕೆ ಜಗಳ ಮಾಡಲು ಆರಂಭಿಸಿದರು. ಅನುಷಾ ಚಿಕ್ಕವನೆನ್ನುವ ಕರುಣೆ ಇಲ್ಲದೆ ಅನೂಪ್ಗೆ ಬಲವಾಗಿ ಹೊಡೆದಾಗ ಅವನು ಅಳುತ್ತಾ ರೂಮಿನಿಂದ ಹೊರಬಂದು ಸುಹಾಸನ ತೊಡೆ ಮೇಲೆ ಬಿದ್ದ. ಎದ್ದೇಳು, ಏನಾಯಿತು ಎಂದು ಸುಹಾಸ್ ಮಗನನ್ನು ತಬ್ಬಿದ. ಮತ್ತೆ ಮತ್ತೆ ಅಕ್ಕ ನನ್ನನ್ನು ಟೇಬಲ್ನಿಂದ ತಳ್ಳಿ ತಲೆಗೆ ಹೊಡೆದಳು ಎಂದು ಮೊಗ ಹತ್ತಿರವಿಟ್ಟಾಗ ಕಣ್ಣೀರ ಕಲೆಯ ನಡುವೆ ಕೆನ್ನೆ ಮೇಲೆ ಕೆಂಪಗೆ ಗೀರಿದ ಉಗುರಿನ ಗುರುತು ನೋಡಿ ಸುಹಾಸ್ ಕೋಪ ಮೇರೆ ಮೀರಿತು. ಎದ್ದು ನಿಂತು ಅನುಷಾ ಎಂದು ಕಿರಿಚಿದ. ಅನುಷಾ ಪರದೆಯ ಬಳಿ ನಿಂತು ಏನು ಪಪ್ಪ ಎಂದಳು. ಏನು ಗೊತ್ತಿಲ್ಲದಿರುವ ಮಳ್ಳಿ ಥರ ಆಡಬೇಡ. ಯಾಕೆ ಮಗುನ ಹೊಡೆದೆ? ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೆ. ಬಂದು ಅದನ್ನೆಲ್ಲ ಗೀಚಿ ಪೆನ್ಸಿಲ್ ಕಿತ್ಕೊಂಡ. ಯಾಕೋ? ಅದು ನನ್ನ ಪೆನ್ಸಿಲ್ ಪಪ್ಪ, ಇಂಪೋರ್ಟೆಡ್. ನೀನ್ಯಾಕೆ ಅವನ ಪೆನ್ಸಿಲ್ ತಗೊಂಡೆ? ಸುಹಾಸ್ ಮಗಳನ್ನು ಪ್ರಶ್ನಿಸಿದ. ನನ್ನ ಹತ್ರ ಪೆನ್ಸಿಲ್ ಇರಲಿಲ್ಲ. ನಾಚಿಕೆ ಆಗಲ್ವಾ? 6ನೇ ಕ್ಲಾಸಲ್ಲಿ ಓದ್ತಾ ಇರುವ ಹುಡುಗಿ ಒಂದು ಪೆನ್ಸಿಲ್ ಇಲ್ಲದೆ ಸ್ಕೂಲಿಗೆ ಹೋಗ್ತಾ ಇದೆಯಾ? ಅವನು ಒಂದು ವೇಳೆ ಕಿತ್ಕೊಂಡ್ರೂ ನಾನಿಲ್ಲೇ ಇಲ್ವಾ? ನಿನಗೆ ಯಾರು ಅಧಿಕಾರ ಕೊಟ್ಟರು ಅವನಿಗೆ ಹೊಡೆಯೋಕೆ? ತಮ್ಮ ಅನ್ನುವ ಮಮತೆ ಬೇಡವಾ? ನೋಡು ಹೇಗೆ ರಕ್ತ ಬರ್ತಾ ಇದೆ. ಕೆನ್ನೆ ಮೇಲೆ ಗೀರಿರುವ ಮಾರ್ ಹಾಗೆ ಉಳಿದು ಹೋಗುತ್ತೆ. ರಾಕ್ಷಸಿ, ನಿಮ್ಮನ್ನು ಅಂದು ಏನು ಪ್ರಯೋಜನ? 4 ಕಾಸಿನ ಆಸೆಗೋಸ್ಕರ ಮಕ್ಕಳನ್ನು ಮರೆತು ಕೆಲಸಕ್ಕೆ ಹೋಗ್ತಾರಲ್ಲ, ಆ ಗರತಿಯರಿಗೆ ಹೇಳಬೇಕು. ದುಡ್ಡು ಹೊಂದಿದ್ರೆ ಆಯಿತು, ಮಕ್ಕಳ ಪಾಡೇನು ಅನ್ನುವ ಯೋಚನೆಯೂ ಇಲ್ಲದೆ ಮೈ ಮೇಲೆ ದೆವ್ವ ಬಂದವರ ಥರ ಹೊರಡ್ತಾರೆ ಎಂದು ಚಿಕ್ಕ ಮಕ್ಕಳಿಗೆ ಅರ್ಥವಾಗಲಾರದೆನ್ನುವ ಜ್ಞಾನವೂ ಇಲ್ಲದೆ ಬೈದ ಸುಹಾಸ್ ಅವರಿಬ್ಬರನ್ನು ಮತ್ತೆ ಸಮಾಧಾನಗೊಳಿಸಿ ಹೋಮ್ವರ್ಕ್ ಮಾಡಿಸಿದ. ಸುಮಾರು 1/4 ಗಂಟೆ ನಂತರ ಹಾಡೊಂದನ್ನು ಗುನುಗುನುತ್ತಾ ಒಳಗೆ ಬಂದಳು ಮಾನಸ. ಸುಹಾಸ್ ಅವಳನ್ನು ನೋಡಿ ಚಕಿತನಾದ. ಕಡು ಹಸಿರು ಬಣ್ಣದ ರೇಷ್ಮೆ ಸೀರೆ, ಗಿಡ್ಡ ತೋಳಿನ ರವಿಕೆ, ಕಿವಿಯಲ್ಲಿ ಮುತ್ತಿನ ಓಲೆ, ಕೊರಳಲ್ಲಿ ಮುತ್ತಿನ ಹಾರ, ಕೈಯಲ್ಲಿ ಮುತ್ತಿನ ಬಳೆಗಳು. ಮುದ್ದಾಗಿ ಕಂಡ ಅವಳನ್ನು ನೋಡಿ ಕಣ್ಣು ಅರಳಿಸಿದ. ಏನ್ರಿ ಹಾಗೆ ಬಿಟ್ಟ ಬಾಯಿ ಬಿಟ್ಟ ಕಣ್ಣಿಂದ ನೋಡ್ತಾ ಇದ್ದೀರಾ? ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಎಂದು ಮಾನಸ ಹತ್ರ ಬಂದಳು. ಏನಿಲ್ಲ, ಇಷ್ಟು ಹೊತ್ತಿಯಾಕೆ ಆಯಿತು? ಗಂಟೆ 8 ಆಗಿದೆ. ಮಕ್ಕಳು ನಾನು ಬರುವವರೆಗೂ ಬೀದಿಯಲ್ಲಿ ಕಾಯ್ತಾ ಇದ್ರು. ನಿಮಗೇನಾದರೂ ಜವಾಬ್ದಾರಿ ಇದೆಯಾ ಎಂದು ಸುಹಾಸ್ ಬಡಬಡಿಸಿದ. ನಾನು ಬೆಳಗ್ಗೆನೆ ಹೋಗುವಾಗ ನನ್ನ ಕೊಲಿಗಿದು ಎಂಗೇಜ್ಮೆಂಟ್ ಇದೆ, ಬರೋದು ಲೇಟ್ ಆಗುತ್ತೆ. ಇವತ್ತು ನೀವು ಬೇಗ ಬನ್ನಿ ಅಂತ ಹೇಳಿರಲಿಲ್ವಾ? ನೀವ್ಯಾಕೆ ಬೇಗ ಬರಲಿಲ್ಲ? ಸುಹಾಸನಿಗೆ ತಟ್ಟನೆ ನೆನಪು ಬಂದಿತು. ಹೌದು, ಬೆಳಗ್ಗೆನೆ ತಾನು ಹೊತ್ತಾಗಿ ಬರುವುದಾಗಿ ಹೇಳಿದ್ದಳು ಮಾನಸ. ತಾನೇ ಈ ಆಡಿಟಿಂಗ್ ಗಲಾಟೆಯಲ್ಲಿ ಮರ್ತಿದ್ದು. ಆದರೂ ಸುಹಾಸ್ ವಾರದಲ್ಲಿ 4 ದಿನ ಲೇಟಾಗಿ ಬರ್ತೀನಿ ಅಂತ ಹೇಳಿ ಹೋದರೆ ಯಾರಿಗೆ ತಾನೇ ಜ್ಞಾಪಕ ಇರುತ್ತೆ? ಸರಿ ಸರಿ,
ಬೇಗ ಬೇಗ ಅಡುಗೆ ಮಾಡು, ಹೊಟ್ಟೆ ತಾಳ ಹಾಕ್ತಾ ಇದೆ. ಅವರಿಬ್ಬರನ್ನು ನೋಡು ಹೇಗೆ ಜಗಳ ಮಾಡ್ತಾ ಇದ್ದಾರೆ ಎಂದು ಹೇಳಿದ. ಮಾನಸ, ಸ್ವಲ್ಪ ತಡೀರಿ, ಒಂದೊಂದಾಗಿ ಮಾಡ್ತೀನಿ. ನಾನು ಈಗ ತಾನೇ ಬಂದಿದ್ದೀನಿ, ನನಗೂ ಆಯಾಸ ಆಗಿರುತ್ತೆ. ಆ ಬಸ್ಸಿನ ರಶ್ನಲ್ಲಿ ನೇತಾಡ್ಕೊಂಡು ಬಂದಿರೋದು ಎಂದು ಹೇಳಿ ಉಡುಪು ಬದಲಾಯಿಸಲು ಹೊರಟಳು. ಅಷ್ಟರಲ್ಲಿ ತಲೆ ಸಣ್ಣದಾಗಿ ನೋಯಲು ಆರಂಭಿಸಿದಾಗ ಸುಹಾಸ್ ಮಡದಿ ಕೊಟ್ಟ ಕಾಫಿ ಕುಡಿದು ಹಾಗೆ ಸೋಫಾದ ಮೇಲೆ ಕುಳಿತ. ಅರ್ಧ ಗಂಟೆ ನಂತರ ಊಟ, ಆಮೇಲೆ ರೂಮಿಗೆ ಹೋಗಿ ಮಂಚದ ಮೇಲೆ ಮಲಗಿದ. ಮಾನಸ ಎಲ್ಲ ಕೆಲಸ ಮುಗಿಸಿ ಮರುದಿನ ಯೂನಿಫಾರ್ಮ್ ಐರನ್ ಮಾಡಿ ಬರುವುದಕ್ಕೆ ಇನ್ನೂ 1 ಗಂಟೆಯಾಗುತ್ತೆ. ಅವಳ ಕೈಯಲ್ಲಿ ಅಮೃತಾಂಜನವಾದರೂ ಹಚ್ಚಿಸಿಕೊಳ್ಳಬಹುದಿತ್ತು. ಬೇಕೆಂದಾಗ ಅವಳ ಸಾನ್ನಿಧ್ಯ ಪ್ರೀತಿ ಲಭ್ಯವೇ ಇರೋದಿಲ್ಲ. ಎಲ್ಲ ಈ ಹಾಳಾದ ಇವಳ ಉದ್ಯೋಗದಿಂದ. ಯಾಕೋ ಅವಳ ಕೆಲಸ ಅನ್ನೋದು ಅವಳನ್ನು ತನ್ನತ್ತ ಸೆಳೆದುಕೊಂಡ ಪ್ರಿಯಕರನಂತಾಗಿದೆ ಎಂದೆನಿಸಿತು. ಯಾಂತ್ರಿಕವಾಗಿ ಹೋಗಿದೆ ಜೀವನ. ಎದ್ದೇಳೋದು, ಓಡೋದು, ಕೆಲಸ ಮಾಡೋದು, ಮನೆಗೆ ಓಡಿ ಬರುವುದು, ಟಿವಿ, ಊಟ, ನಿದ್ದೆ, ಮತ್ತೆ ಓಡು, ಇಷ್ಟೇ ಎಂದು ಚಡಪಡಿಸಿದ. ತಾನೇ ಎದ್ದು ಅಮೃತಾಂಜನ ಹಚ್ಕೊಂಡ. ಕೋಪದಲ್ಲಿ ಜಾಸ್ತಿ ಹಚ್ಕೊಂಡು ಹಣೆ ಉರಿ ಉರಿ ಎನಿಸಿ ತೆಳುವು ಬಟ್ಟೆಯಲ್ಲಿ ಒರೆಸ್ಕೊಂಡ. ಸ್ವಲ್ಪ ಉರಿ ಕಡಿಮೆಯಾಯಿತು. ಮಾನಸ ರೂಮನ್ನು ಹೊಕ್ಕಳು. ಅವಳು ಮುಖ ತೊಳೆದು ಸೀರೆ ಉಟ್ಟಿದ್ದಳು. ಹಣೆಯಲ್ಲಿ ಕುಂಕುಮ ಮಿನುಗ್ತಾಯಿತು. ಕೈಯಲ್ಲಿ ಹಾಲಿನ ಲೋಟ ಆಯಿತು. ಮುಡಿಯಲ್ಲಿ ಅರಳಿದ್ದ ಮಲ್ಲಿಗೆ ಗಮ್ಮೆಂದು ಕಂಪನ್ನು ಬೀರಿದವು. ಸುಹಾಸ್ ಸುಪ್ರೀತನಾಗಿ ಹಾಲಿನ ಲೋಟಕ್ಕೆ ಕೈ ಚಾಚಿದ. ಮಾನಸ ಬಳುಕುತ್ತಾ ಲಜ್ಜೆಯಿಂದ ಬಂದು ಪಕ್ಕದಲ್ಲಿ ಕುಳಿತು ಅವನ ಭುಜದ ಮೇಲೆ ತಲೆ ಇರಿಸಿ ಪಿಸುಗುಟ್ಟಿದ್ದಳು. ಕೆಲಸಕ್ಕೆ ಹೋಗಿ ಬಂದರೂ ಮನೆಯಲ್ಲಿ ಇರೋರ ತರಹ ಬಂದಿದ್ದೇನೆ, ಸಂತೋಷನ? ಸುಹಾಸ್ ಅವಳ ನೆತ್ತಿಯನ್ನು ಚುಂಬಿಸಿ, ಆದರೆ ಇವತ್ತು ನನಗೆ ತುಂಬ ತಲೆನೋವು, ತುಂಬ ಆಯಾಸ, ಮಲಗಿದ್ರೆ ಸಾಕು ಅನಿಸ್ತಾ ಇದೆ. ಸಾರಿ ಮನಸ, ಸಮ್ ಅದರ್ ಟೈಮ್ ಎಂದು ಅವಳ ಕೈ ಹಿಡಿದು ಹಾಗೆ ಮಲಗಿದಾಗ ಮಾನಸ ನಿಟ್ಟುಸಿರಿಟ್ಟು ತನ್ನ ಕೈಯನ್ನು ಹಿಡಿದಿದ್ದ ಅವನ ಕೈಗಳನ್ನು ಚುಂಬಿಸಿ ಹಾಸಿಗೆಯ ಮೇಲೆ ಒರಗಿದಳು. ಅನೂಪ್ಗೆ ತುಂಬ ಜ್ವರ ಬಂದಿತು. ವೈರಲ್ ಫೀವರ್ ಎಂದು ಡಾಕ್ಟರ್ ಹೇಳಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟರು. ಜ್ವರ ತಹಬಂದಿಗೆ ಬರಲಿಲ್ಲ. ಆದ್ದರಿಂದ 1 ವಾರ ಒಬ್ಬರು ತಪ್ಪಿ ಒಬ್ಬರು ರಜೆ ಹಾಕಿದರು. ನಂತರ ಇಬ್ಬರ ಆಫೀಸ್ನಲ್ಲೂ ತುಂಬ ಕೆಲಸ ಇದ್ದಿದ್ದರಿಂದ ಡಿಸೆಂಬರ್ ತಿಂಗಳೆಂದು ತುಂಬ ಜನ ಲೀವ್ನಲ್ಲಿ ಇದ್ದಿದ್ದರಿಂದ ಇಬ್ಬರು ಆಫೀಸ್ಗೆ ಹೋಗಲೇಬೇಕಿತ್ತು. ಈ ವಿಷಯದಲ್ಲಿ ಅಂತೂ ಇಬ್ಬರಿಗೂ ಬಿಸಿ ಬಿಸಿಯಾದ ಮಾತುಕತೆ ನಡೆಯಿತು. ಇಬ್ಬರು ಹೊರಗೆ ಹೋಗಿ ದುಡಿತಾ ಇರೋದ್ರಿಂದ ಸಹಕರಿಸಲೇಬೇಕು. ನಮ್ಮ ಆಫೀಸ್ನಲ್ಲಿ ನಮ್ಮ ಮ್ಯಾನೇಜರ್ ಬಹಳ ಸಿಡುಕ. ಹೆಂಗಸರನ್ನುವ ಮರ್ಯಾದೆನೇ ಇಲ್ಲದೆ ಎಲ್ಲರ ಮುಂದೆ ಬಾಯಿಗೆ ಬಂದ ಹಾಗೆ ಅನ್ನುತ್ತಾನೆ. ನಿನ್ನೇನೋ ಏನೋ ಅಂದ, ನನಗೆ ಸರಿಯಾಗಿ ಕೇಳಿಸಲಿಲ್ಲ. ನಮ್ಮ MDಗೆ ನನ್ನನ್ನು ಕಂಡ್ರೆ ತುಂಬ ನಂಬಿಕೆ ಅಂತ ಹೊಟ್ಟೆ ಕಿಚ್ಚು ಅವನಿಗೆ. ನೀವಾದರೂ ಗಂಡಸು, ಜೋರು ಮಾಡಿದರೂ ತಡೆಯುತ್ತೆ, ನೀವೇ ಲೀವ್ ಹಾಕಿ ಎಂದಳು. ಸುಹಾಸನಿಗೆ ರೇಗೆ ಹೋಯಿತು. ಒಬ್ಬ ಜವಾಬ್ದಾರಿ ಇರುವ ತಾಯಿ ಆಡುವ ಮಾತಾ? ಮಗುಗೆ ಅಷ್ಟೊಂದು ಜ್ವರ ಇದ್ರೂ ನಿನಗೆ ಕೆಲಸನೇ ಮುಖ್ಯನಾ? ಮಗುಗೆ ನಿನ್ನ ಸಾನ್ನಿಧ್ಯ ಬೇಕು ಅಂತ ಅನಿಸುತ್ತೆ ಹೊರತು ನನ್ನದಲ್ಲ. ತಾಯಿಗೆ ಫಸ್ಟ್ ಪ್ರಿಯಾರಿಟಿ ಮಕ್ಕಳದಾಗಿರಬೇಕು. ನೀನೆಂತಹ ತಾಯಿ? ಹೆತ್ತು ಬಿಸಾಕಿದ್ಯೇ ಹೊರತು ನನ್ನ ಮಕ್ಕಳು ಅನ್ನುವ ವಾತ್ಸಲ್ಯನೇ ಇಲ್ಲ. ಬೇಕಾಬಿಟ್ಟು ನೋಡ್ಕೋತ್ಯ. ಅವಕ್ಕೆ ಮೊದಲಿನಷ್ಟು ನಿನ್ನ ಬಗ್ಗೆ ಅಟ್ಯಾಚ್ಮೆಂಟೇ ಇಲ್ಲ. ಒಂದೊಂದು ದಿನ ಅದಕ್ಕೂ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಪ್ರಮೋಷನ್ ಡ್ಯೂ ಇರುವ ಟೈಮಲ್ಲಿ ಸಿಕ್ಕಾಪಟ್ಟೆ ರಜಾ ನಾನು ಹಾಕೋಕ್ಕಾಗಲ್ಲ. ಮರ್ಯಾದೆಯಾಗಿ ನೀನೇ ಮನೆಯಲ್ಲಿರು. ನಿಮಗೆ ನಿಮ್ಮ ಕೆಲಸ ಹೇಗೆ ಮುಖ್ಯನೋ ನನಗೂ ನನ್ನ ಕೆಲಸ ಮುಖ್ಯ. ನಾನು PA ಅದರಿಂದ ಆಲ್ಮೋಸ್ಟ್ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಇರುತ್ತೆ. ನಮ್ಮ ಬಾಸ್ ಬೇರೆ ನಾಳಿದ್ದರಿಂದ 1 ವಾರ ಇರಲ್ಲ. ನಾನೇ ಸ್ಯಾಲರೀಸ್, ಕರೆಸ್ಪಾಂಡೆನ್ಸ್, ರುಟೀನ್, ಕಂಪ್ಯೂಟರ್ ಎಲ್ಲ ನೋಡ್ಕೋಬೇಕು, ಮಾನಸ ಹೇಳಿದ್ಲು. ತನ್ನ ಕೋಳಿ ಕೂಗಿದ್ರೇ ಅಜ್ಜಿ ಬೆಳಗಾಗೋದು ಅಂದುಕೊಂಡಿದ್ದಾಳಂತೆ. ರಜೆ ಹಾಕಿ ಮಗು ಜೊತೆ ಇರು. ನಿಮ್ಮ ಆಫೀಸ್ ಏನು ಬಿದ್ದು ಹೋಗಲ್ಲ, ಯಾರಾದರೂ ಮ್ಯಾನೇಜ್ ಮಾಡ್ಕೋತಾರೆ ಎಂದು ಸಿಡಿದ. ನೋಡಿ, ನಮ್ಮ ಬಾಸ್ ನನ್ನ ಮೇಲೆ ಇಟ್ಟಿರುವ ಕಾನ್ಫಿಡೆನ್ಸ್ ನನಗೆ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನನಗೂ ಹೆಸರು ಮರ್ಯಾದೆ ಮುಖ್ಯ. ಆಹಾ, ಮಕ್ಕಳಿಗಿಂತ ನಿನಗೆ ನಿಮ್ಮ ಜುಜುಬಿ ಆಫೀಸ್ನಲ್ಲಿ ಕೊಡುವ ಟೊಳ್ಳು ಮರ್ಯಾದೆಯೇ ಮುಖ್ಯವಾಗಿ ಹೋಯಿತು. ಅಬ್ಬಾ, ಈ ತರಹದ ಹೆಂಗಸರು ಇದ್ದಾರಾ ಅಂತ ನನಗೆ ಆಶ್ಚರ್ಯ. ಸುಹಾಸನ ಹೀಯಾಳಿಕೆಗೆ ಮಾನಸ ಬೆದರದೆ, ನೋಡ್ರಿ, ನಿಮಗೆ ನನ್ನ ಕೆಲಸ ಜುಜುಬಿ ಇರಬಹುದು, ಆದರೆ ಅದು ನನಗೆ ಭವಿಷ್ಯಕ್ಕೆ ಒಳ್ಳೆಯದು ಮಾಡುವ ಕಾಮಧೇನು ತರಹ. ನಿಮಗೆ ರಜೆ ಹಾಕಲು ಆಗದಿದ್ದರೆ ಪರವಾಗಿಲ್ಲ, ನಾನು ನಮ್ಮ ಅಮ್ಮನನ್ನು ಕರೆಸ್ಕೊಳ್ತೀನಿ. ನೀವು ಪ್ರತಿಯೊಂದಕ್ಕೂ ಕೆಲಸ ಅಂತ ಬರಬೇಡಿ. ಎಂತಹ ಅಸಹನೆಯ ಮನುಷ್ಯ ನೀವು ಎಂದು ಉದ್ವೇಗದಿಂದ ಎದ್ದು ಮಗನ ಬಳಿ ಹೋದ್ಲು ಮಾನಸ. ಅವಳ ಮನಸ್ಸು ಕುದಿತಾಯಿತು. ತನಗಾದರೂ ಜ್ವರ ಬಂದ ಮಗುವನ್ನು ಬಿಟ್ಟು ಹೋಗಲು ಮನಸ್ಸಿತ್ತೆ, ಆದರೂ ಹೋಗಲೇಬೇಕಿತ್ತಲ್ಲವೇ? ಬಾಸ್ ಹೊರಡುವ ಮುಂಚೆ, ಮಾನಸ, ಪ್ಲೀಸ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನಿಮ್ಮ ಕೈಯಲ್ಲಿ ಜವಾಬ್ದಾರಿ ಕೊಟ್ಟಾಗಿನಿಂದ ನಾನು ನಿಶ್ಚಿಂತೆಯಾಗಿದ್ದೇನೆ. ಯು ಆರ್ ವೆರಿ ಎಫಿಷಿಯೆಂಟ್. ನಿಮ್ಮ ಕ್ಯಾಲಿಬರ್ಗೆ ನೀವು ಆದಷ್ಟು ಬೇಗ ಇನ್ನೂ ಒಳ್ಳೆಯ ಪದವಿಗೆ ಏರುತ್ತೀರಾ ಎಂದಿದ್ದು ಮಾನಸಳ ಕಣ್ಮುಂದೆ ಕಾಮನ ಬಿಲ್ಲು ಮೂಡಿತು. ಹೌದು, ಹೀಗೆ ತಾನು ಹಂತವಾಗಿ ಮೇಲೆ ಏರಿದರೆ ಈ ಬ್ರಾಂಚ್ ಆಫೀಸ್ನ ಮ್ಯಾನೇಜರ್ ಸುಲಭವಾಗಿ ಆಗಬಹುದು.
ಆಗ ಸಂಬಳವು ಜಾಸ್ತಿ. ಓಡಾಡಲು ಕಾರು, ಮನೆ ಬಾಡಿಗೆ, ಮೆಡಿಕಲ್, LTC ಇತ್ಯಾದಿ ಇತ್ಯಾದಿ. ಆಗ ಇನ್ನೂ ಉಳಿತಾಯ ಮಾಡಬಹುದು. ಅನುಷಾಳ ಮದುವೆಗೆ FD ಇಡಬಹುದು. ಅನೂಪ್ನ ಓದಿಸೋಕೆ ಇನ್ನಷ್ಟು ಪಾಲಿಸಿಗಳನ್ನು ಮಾಡಿಸಬಹುದು. ಸುಹಾಸನಿಗೂ ಇನ್ನೂ ಸಹಕಾರ, ನೆಮ್ಮದಿ ಕೊಡಬಹುದು. ಯಾರಿಗೆ ತಾನೇ ಮಕ್ಕಳನ್ನು ನಿರ್ಲಕ್ಷಿಸಿ ಹೋಗಬೇಕೆನ್ನುವ ಕಲ್ಲು ಹೃದಯ ಇರುತ್ತೆ. ವ್ಯರ್ಥವಾಗಿರುವ ಸಮಯವನ್ನು ಅರ್ಥಪೂರ್ಣವಾಗಿ ಉಪಯೋಗಿಸಿ 4 ಕಾಸು ಮಾಡಿಕೊಂಡ್ರೆ ಹಾಳು ಹೊಟ್ಟೆ ಕಿಚ್ಚು ಈ ಗಂಡಸರಿಗೆ. ಏನು ಬುದ್ಧಿಯೋ ಎಂದು ತಾಯಿಗೆ ಫೋನ್ ಮಾಡಲು ಎದ್ದಳು ಮಾನಸ. ಮಾನಸಾಳ ತಾಯಿ ಬಂದು ಮಗುವಿನ ಶುಶ್ರೂಷೆ ಮಾಡಿ ಅನೂಪ್ ಮೊದಲಿನಂತಾದ ಮೇಲೆ ಮಾನಸಾಳ ತಾಯಿ ಮಗಳಿಗೆ ಬುದ್ಧಿ ಹೇಳಿದರು. ನಿಂದು ಹುಚ್ಚಾಟ ಕಣೆ ಮನು. ಸುಹಾಸ್ ದೇವರಂಥ ಮನುಷ್ಯ. ಅವರಿಗೆ ಇಷ್ಟ ಇಲ್ಲದ ಕೆಲಸ ನಿನ್ಗ್ಯಾಕೆ? ದುಡಿದು ತರುವ ಗಂಡಿಗೆ ಧೈರ್ಯ ಇರುವಾಗ ನೀನ್ಯಾಕೆ ನಿಶ್ಚಿಂತೆಯಿಂದ ಇರಬಾರ್ದು? ಮೊದಲಿದ್ದ ಹಾಗೆ ಮನೆ ಮಕ್ಕಳು ಅಂತಿರಬಾರ್ದೆ? ನಿಮ್ಮಿಬ್ಬರ ಮಧ್ಯೆ ಮೊದಲಿನ ತರಹ ಒಮ್ಮತ ಸ್ನೇಹ ಇಲ್ಲ ಅಂತ ಗೊತ್ತಾಗಿ ನೋವಾಗ್ತಾ ಇದೆ. ದಿವ್ಯಾ ಸುಧಾಗೆ ಕೆಲಸಕ್ಕೆ ಹೋಗೋಕೆ ಇಷ್ಟ ಇರಲಿಲ್ಲ. ದೊಡ್ಡ ಸಂಸಾರದ ನೊಗಕ್ಕೆ ಹೆಗಲು ಕೊಟ್ಟಿದ್ದ ಹಿರಿಯ ಹೆಣ್ಣು ಮಕ್ಕಳಿಬ್ಬರನ್ನು ನೆನೆಸ್ಕೊಂಡ್ರು. ಆದರೆ ಸಾಲಾಗಿ ನಿಂತಿದ್ದ ನಾದಿನಿಯರ ಮದುವೆ, ಬಾಣಂತನ, ಮನೆ, ವಯಸ್ಸಾದ ಅತ್ತೆ, ಮಾವ, ಅನಾರೋಗ್ಯ ಅಂತ ದೊಡ್ಡ ಸಂಸಾರದ ಖರ್ಚುಗಳನ್ನು ತೂಗಿಸಲಾರದೆ ನಿನ್ನ ಭಾವಂದಿರು ಅವರನ್ನು ಬಲವಂತವಾಗಿ ಕೆಲಸಕ್ಕೆ ಹಚ್ಚಿದ್ದರು. ನಮ್ಮ ಮನೆಯಲ್ಲಿದ್ದಾಗ ಹೇಗಿದ್ರು ಈಗ ನೋಡೋಕ್ಕಾಗಲ್ಲ. ಇಬ್ಬರು ಎಲುಬಿನ ಗೂಡಾಗಿ ಹೋಗಿದ್ದಾರೆ. ಹೊಟ್ಟೆಯೆಲ್ಲ ಉರಿದು ಹೋಗುತ್ತೆ. ನಿನ್ನ ಭಾವಂದಿರು ಫಂಕ್ಷನ್ಗೆ ಬಂದಾಗ ನಾಚಿಕೆ ಇಲ್ಲದೆ ದುಡ್ಡಿನ ಆಸೆಗೆ ನಿಮ್ಮ ಹೆಣ್ಣು ಮಕ್ಕಳು ಹಠ ಮಾಡಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ನಾವು ಹಾಯಾಗಿ ಮನೆಯಲ್ಲಿರುವ ಅಂದರೂ ಕೇಳಲ್ಲ ಅಂತ ಬಿದ್ದರೂ ಮೀಸೆ ಮಣ್ಣಾಗದ ತರಹ ಮಾತನಾಡ್ತಾರೆ. ಬೇಡಪ್ಪ ಈ ಹೆಣ್ಣು ಮಕ್ಕಳ ಪಾಡು. ಒಳ್ಳೆಯ ಮನೆ ಸೇರಿದರೆ ದೂರದಲ್ಲಿದ್ದರೂ ನೋಡಿ ಸಂತೋಷ ಪಡಬಹುದು. ಆದರೆ ಮದುವೆಯಾದ ಹೆಣ್ಣು ಮಕ್ಕಳ ಕಣ್ಣೀರು ನೋಡಿ ವ್ಯಥೆ ಪಡುವ ಕರ್ಮ ಮಾತ್ರ ಯಾವ ಶತ್ರುವಿಗೂ ಬೇಡಪ್ಪ. ತುಂಬಿ ಬಂದ ಕಂಗಳನ್ನು ಒರೆಸ್ಕೊಂಡು ನೀನಾದರೂ ಸಂತೋಷವಾಗಿದ್ದೀಯ ಅನ್ನುವ ನೆಮ್ಮದಿ ಇತ್ತು. ಆದರೆ ಈ ಸಲ ಬಂದಾಗಿನಿಂದ ನಿಮ್ಮಿಬ್ಬರ ನಡುವೆ ಇರುವ ಅಸಹನೆ ಅರಿವಾಗಿ ಇನ್ನೂ ನೋವಾಯಿತು. ದೊಡ್ಡವಳಾಗಿ ನಿನಗೆ ಬುದ್ಧಿ ಹೇಳ್ತಾ ಇದ್ದೀನಿ. ಗಂಡ ಹೆಂಡತಿಯರಲ್ಲಿ ಪರಸ್ಪರ ಹೊಂದಾಣಿಕೆ ಇದ್ರೇನೆ ಸಂಸಾರ ಸ್ವರ್ಗ. ಎಲ್ಲದಿದ್ದರೆ ಅದು ನರಕವೇ ಸರಿ. ವಿರಸ ಎಂದು ಮೊಳಕೆಯಲ್ಲಿ ಚಿವುಟಿ ಹಾಕಿ ಬಿಡಬೇಕು. ತಾಯಿ ತಮ್ಮ ಮನೆಗೆ ಹೋದ ನಂತರವೂ ಎಷ್ಟೋ ಬಾರಿ ಅವರು ಹೇಳಿದ್ದು ಮಾನಸಾಳಿಗೆ ನೆನಪರ್ತಾ ಇತ್ತು. ತಾಯಿ ಹೇಳಿದ್ದು ಸರಿ ಇರಬಹುದು, ಆದರೆ ಪ್ರಪಂಚ ಎಷ್ಟು ಮುಂದುವರೆದಿದೆ. ಅದರಲ್ಲೂ ಹೆಂಗಸರಿಗೆ ಉದ್ಯೋಗದಲ್ಲಿ ಮುಂದೆ ಬರಲು ಇಷ್ಟು ಅನುಕೂಲವಾದ ವಾತಾವರಣ ಇರುವಾಗ ಹೆಂಗಸಿನ ದುಡಿತದಿಂದ ಸಂಸಾರ ಇನ್ನಷ್ಟು ಸವಲತ್ತುಗಳೊಂದಿಗೆ ಮುಂದೆ ಬರುವ ಸಾಧ್ಯತೆ ಇರುವಾಗ ಯಾಕೆ ಆ ಪ್ರಗತಿಗೆ ಚಿಕ್ಕ ಮನಸ್ಸಿನವರು ಕಲ್ಲು ಹಾಕುತ್ತಾರೆಂದು ಸಂಕಟ ಆಯಿತು. ಆಫೀಸ್ನಲ್ಲಿ ಅವಳ ಅನ್ಯಮನಸ್ಕತೆಯನ್ನು ಗಮನಿಸಿದ ಅಂಬಿಕಾ, ಏನಾಯಿತು ಮಾನಸ, 3 ದಿನದಿಂದ ಸಪ್ಪಗಿದ್ದೀಯಲ್ಲ ಎಂದು ಬಲವಂತ ಮಾಡಿದಾಗ ಮಾನಸ ತಮ್ಮ ಮನೆಯಲ್ಲಿ ನಡೀತಾ ಇದ್ದದ್ದನ್ನು ಹೇಳಿದ್ಲು. ಹೇಳಿಕೊಂಡ ನಂತರ ಹೃದಯ ಎಷ್ಟು ಹಗುರ ಎನಿಸಿತು. ಅಂಬಿಕಾ, ನೀನು ನನ್ನ ಆಪ್ತ ಗೆಳತಿ ಅಂತ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿಜ ಹೇಳಬೇಕಂದ್ರೆ ನೀನು ತುಂಬ ಪುಣ್ಯವಂತೆ. ಎಷ್ಟು ಒಳ್ಳೆಯ ಪತಿ. ನೀನು ಹಾಯಾಗಿ ಗೃಹಲಕ್ಷ್ಮಿಯಾಗಿರುವಂಥ ನಿನಗೆ ಸಂಪೂರ್ಣ ಸ್ವತಂತ್ರ ಕೊಟ್ಟರು ನೀನು ಕೆಲಸವನ್ನು ಆರಿಸಿಕೊಂಡಿರೋದು ಸರಿಯಲ್ಲ ಎಂದಳು. ಮಾನಸ ಅಚ್ಚರಿಯಿಂದ, ಕೆಲಸಕ್ಕೆ ಬರುವುದು ಸ್ವತಂತ್ರ ಅಂಬಿಕಾ, ಮನೆಯಲ್ಲಿರೋದು ದಾಸ್ಯ. ನೀನು ಅದಲು ಬದಲಾಗಿ ಹೇಳ್ತಾ ಇದೆಯಾ ಎಂದಳು. ನೋಡು, ಅವರಿವರಿಗೆ ಅವರದೇ ಆದ ವ್ಯಕ್ತಿಗತ ಅಭಿಪ್ರಾಯಗಳಿರುತ್ತವೆ. ನನ್ನ ಅಭಿಪ್ರಾಯದ ಪ್ರಕಾರ ಹೆಣ್ಣಿಗೆ ಕಾರ್ಯಕ್ಷೇತ್ರ ಮನೆ. ಅಲ್ಲಿ ಅವಳಿಗೆ ಸಂಪೂರ್ಣ ಸ್ವತಂತ್ರ ಉಂಟು. ಗಂಡನ ಬಾಳು, ಮಕ್ಕಳ ಬಾಳು ರೂಪಿಸುವ ಮಹಾಶಿಲ್ಪಿ ಅವಳು. ದೈವದ ನಂತರ ಬದುಕನ್ನು ನೀಡುವ ಚೈತನ್ಯವಿರುವುದು ಹೆಣ್ಣಿಗೇನೆ. ತುಂಬು ಬದುಕುಗಳನ್ನು ರೂಪಿಸುವ ಮಹಾಜವಾಬ್ದಾರಿಯನ್ನು ಸ್ವಾತಂತ್ರ್ಯವಲ್ಲದೆ ಇನ್ನೇನನ್ನಬೇಕು. ಅದನ್ನು ಕಡೆಗಣಿಸಿ ಕೆಲಸಕ್ಕೆ ಹೋಗಿ ಯಾರ್ಯಾರ ಬಳಿಯೂ ಏನೇನೋ ಅನ್ನಿಸಿಕೊಳ್ಳೋದು, ಹೊಟ್ಟೆಗಿಲ್ಲದೆ ಓಡಾಡೋದು, ಆರೋಗ್ಯ ಹಾಳು ಮಾಡಿಕೊಳ್ಳೋದು, ದುಡಿತಾ ಅಂತ ಸದಾ ಕಾಲದ ಮೇಲೆ ಕಣ್ಣಿಟ್ಟು ಓಡುತ್ತಾ ಮುಗ್ಗರಿಸೋದು, ಹಣದ ದಾಸರಾಗೋದು. ನನಗಂತೂ ಈ ಕೆಲಸಕ್ಕೆ ಬರುವುದು, ಸಂಬಳದ ಮೇಲಿನ ಆಸೆಗೆ ದುಡಿಯೋದು, ಸಂಬಳ ಬಂದಾಗ ಸಂತೋಷವಾಗಿರೋದು, ಕೈಯಲ್ಲಿ ಕಾಸಿಲ್ಲದಾಗ ಸಪ್ಪಗಿರೋದು, ಇದೆಲ್ಲ ಒಂದು ವಿಷವ್ಯೂಹ ಅನಿಸುತ್ತೆ. ಅಂಬಿಕಾ ಇಷ್ಟೊಂದು ಗಂಭೀರವಾಗಿ ಚರ್ಚಿಸಬಲ್ಲಳು ಎಂದು ಮಾನಸಳಿಗೆ ಗೊತ್ತಾಗಿದ್ದೆ ಅಂದು. ತಪ್ಪು ಅಂಬಿಕಾ. ಹೆಣ್ಣು ಅಡುಗೆ ಮನೆಗೆ ಮಾತ್ರ ಸೀಮಿತವಲ್ಲ. ಅವಳ ಕಾರ್ಯವ್ಯಾಪ್ತಿ ಜಗತ್ತಿನ ಎಲ್ಲ ಕಡೆಗೂ ವಿಸ್ತಾರಗೊಂಡಿದೆ. ಗಂಡಿನಷ್ಟೇ ಅವಳು ಯೋಗ್ಯತೆ ಉಳ್ಳವಳು. ಎಲ್ಲ ರಂಗದಲ್ಲಿಯೂ ಅವಳು ಸಮರ್ಥಳು ಅಂತ ತೋರಿಸಿದ್ದಾಳೆ. ಇಲ್ಲ ಅಂತ ಹೇಳಿ ನಮ್ಮ ಹೆಣ್ಣು ಕುಲವನ್ನು ಡಿಗ್ರೇಡ್ ಮಾಡಲಾರೆ. ನಾನು ಹೆಣ್ಣು ಸಮರ್ಥಳಲ್ಲ ಅಂತ ಹೇಳಿಲ್ಲ. ಅವಶ್ಯಕತೆ ಇದ್ದಾಗ ಸಮರ್ಥೆನ ತೋರಿಸಲಿ. ಆದರೆ ಅವಶ್ಯಕತೆ ಇಲ್ಲದಿದ್ದಾಗ ಈಗೋಗೋಸ್ಕರ, ಅನುಕರಣೆಗೋಸ್ಕರ ಹೊರಗೆ ಹೋಗಿ ತಾನೂ ಸುಖವಾಗಿರದೆ ಬೇರೆಯವರ ಸುಖವನ್ನು ಹಾಳ್ಯಾಕೆ ಮಾಡಬೇಕು? ಗಂಡನ ಬೇಕು ಬೇಡಗಳನ್ನು, ಮಕ್ಕಳ ರೋಗ ರುಚಿನ ಕೂಡ ನೋಡಿಕೊಳ್ಳಲಾರದೆ ದುಡ್ಡಿನ ಆಸೆಗೆ ಓಡಿ ಬರೋದರಲ್ಲಿ ಅದೇನು ಪುರುಷಾರ್ಥ ಅಡಗಿದೆಯೋ? ಮಾನಸಳಿಗೆ ಅನೂಪ್ ತುಂಬ ಜ್ವರ ಬಂದು ಮಲಗಿ ಅವಳು ಅವನನ್ನು ತಾಯಿಯ ಬಳಿ ಬಿಟ್ಟು ಬಂದ ದಿನ ಕಣ್ಮುಂದೆ ಬಂದಿತು.
ತಾಯಿ ಆಫೀಸ್ಗೆ ಹೊರಟಿದ್ದಾಳೆಂದು ಅವಳು ಸಿದ್ಧವಾಗಿ ಬಂದು ನಿಂತಾಗ ಅನೂಪ್ಗೆ ಗೊತ್ತಾಗಿ ಜೋರಾಗಿ ಅಳಲು ಆರಂಭಿಸಿದ. ಅವನನ್ನು ಸಮಾಧಾನ ಪಡಿಸುವಷ್ಟರಲ್ಲಿ ಮಾನಸಾಳಿಗೆ ಸಾಕಾಯಿತು. ಪರಿಪರಿಯಾಗಿ ಹೇಳಿ, ಅಜ್ಜಿ ಇದ್ದಾರೆ, ಹೋಗಿ ಒಂದೆರಡು ಕೆಲಸ ಅಟೆಂಡ್ ಮಾಡಿ ಬಂದು ಬಿಡುತ್ತೇನೆ, ಬರುವಾಗ ಚಾಕ್ಲೇಟ್, ಬಿಸ್ಕಿಟ್, ಬೊಂಬೆಗಳನ್ನು, ಕಾಮಿಕ್ಸ್ ತರುತ್ತೇನೆಂದು ಆಸೆ ತೋರಿಸಿ ಹೊರಟಳು. ಅನೂಪ್ ತನ್ನ ಪುಟ್ಟ ಕೈಗಳಿಂದ ಅವಳನ್ನು ಬಳಸಿ ಅವಳ ಕೆನ್ನೆಯ ಮೇಲೆ ಜ್ವರದಿಂದ ಸುಡುತ್ತಿದ್ದ ತನ್ನ ತುಟಿಗಳನ್ನು ಇರಿಸಿ, ಮಮ್ಮಿ, ನನಗೆ ಅದೆಲ್ಲ ಏನೂ ಬೇಡ, ನೀವು ಮಾತ್ರ ಬೇಗನೆ ಬರಬೇಕು. ನಾನು ಮಾತ್ರೆ ತಗೊಂಡು ನಿದ್ದೆ ಮಾಡಿ ಎದ್ದು 100 ಕೌಂಟ್ ಮಾಡುವಷ್ಟರಲ್ಲಿ ಬರದಿದ್ದರೆ ನಾನು ಮಧ್ಯಾಹ್ನ ಮದ್ದು ಕುಡಿಯಲ್ಲ, ಬ್ರೆಡ್ ತಿನ್ನಲ್ಲ, ಬೇಗ ಬನ್ನಿ ಮಮ್ಮಿ ಎಂದು ಮುತ್ತನ್ನಿದ್ದಾಗ ಮಾನಸಾಳಿಗೆ ಆ ಕ್ಷಣ ಕೆಲಸವನ್ನು ಅತ್ತ ಒಗೆದು ಆ ಪುಟ್ಟ ದೇಹವನ್ನು ತಬ್ಬಿ ಮಡಿಲಲ್ಲಿ ಮಲಗಿಸಿಕೊಂಡು ಅಪ್ಯಮಾನ್ಯತೆಯನ್ನು ನೀಡುತ್ತಾ ತಲೆ ಸವರುತ್ತಾ ಇಡೀ ಜನ್ಮ ಕೂರಬೇಕೆನ್ನುವ ಉತ್ಕಟತೆ ಮೂಡಿತ್ತು. ಮರುಕ್ಷಣವೇ ಅಂದಿನ ಆಫೀಸ್ನ ವಾತಾವರಣ ನೆನೆಸ್ಕೊಂಡು ಎಚ್ಚರಗೊಂಡ್ಳು. ಬಾಸ್ ಇಲ್ಲದೇ ಇರುವುದು, ಸಂಬಳ ಕೊಡಬೇಕು, ಆ ಹೊಟ್ಟೆಕಿಚ್ಚಿನ ಮ್ಯಾನೇಜರ್ ಬೇರೆ ತನ್ನನ್ನು ತಪ್ಪಿಗೆ ಸಿಕ್ಕಿಸಲು ಕಾಯ್ತಾ ಇರೋದು. ಬರ್ತೀನಿ ಎಂದು ಹೋಗಿದ್ದವಳು ಮಧ್ಯಾಹ್ನ ಮ್ಯಾನೇಜರ್ಗೆ ಹೇಳಿ ಬಂದು ಬಿಡೋಣವೆಂದು ತೀರ್ಮಾನಿಸಿದ್ದಳು. ಆದರೆ ಅಂದೇ ತುಂಬ ಕೆಲಸ, ವಿಸಿಟರ್ ಬೇರೆ. ಮ್ಯಾನೇಜರ್ ಬೇಕೆಂದೇ ಎಲ್ಲ ಕೆಲಸವನ್ನು ಅವಳ ಟೇಬಲ್ ಕಡೆಯೇ ಕಳುಹಿಸುತ್ತಿದ್ದ. ಪಿಯೂನ್ ಬಸವರಾಜು ಹತ್ರ ಅವನು ಹೇಳ್ತಾ ಇದ್ದದ್ದು ಕಿವಿಗೆ ಬಿದ್ದಿತ್ತು. ಎಲ್ಲ ತನಗೆ ಗೊತ್ತು ಅಂತ ಆಡೋರು, ಬಾಸ್ಗೆ ತಾವೇ ತುಂಬ ಒಳ್ಳೆಯ ವರ್ಕರ್ ಅಂತ ತೋರಿಸ್ಕೊಂಡು ಆದಷ್ಟು ಬೇಗ ಪ್ರಮೋಷನ್ ತಗೋಬೇಕು ಅಂತ ಮೆರೆದಾಡುವ ಕೆಲವರು ಎಲ್ಲ ಮಾಡಲಿ ಬಿಡು. ಈ ಆಫೀಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಆದವರಿಗೆ, ವಯಸ್ಸಾದವರಿಗೆ ಬೆಲೆಯೇ ಇಲ್ಲ. ನಿನ್ನೆ ಮೊನ್ನೆ ಬಂದವರೇ ನಮ್ಮ ಬಾಸ್ಗೆ ಹೆಚ್ಚು ಎಂದು ನಂಜಿನ ಮಾತನಾಡಿದ ನಂತರ ರೋಷ ಉಕ್ಕಿತು. ನಾಯಿ, ಎಷ್ಟು ಅಸಹನೆಯ ಪ್ರಾಣಿ. ನಿಜವಾದ ಪ್ರತಿಭೆಯನ್ನು ಅವಮಾನಿಸುವ ಇವನ ಮೆಂಟಾಲಿಟಿ ನಿಜಕ್ಕೂ ಕೀಳು ದರ್ಜೆಯದು. ಇವನಿಗೇನು ಹೇಳೋದು, ಎಲ್ಲ ಕೆಲಸ ಮುಗಿಸಿಯೇ ಹೋಗಬೇಕು ಎಂದು ಉಸಿರುಗಟ್ಟಿ ಕೆಲಸ ಮಾಡಿದ್ದರೂ ಅಂದು ಮನೆ ತಲುಪುವ ವೇಳೆ ಗಂಟೆ 8 ಆಗಿತ್ತು. ಸುಹಾಸ್ ಮಾತನಾಡಿಸಲೇ ಇಲ್ಲ. ಅನೂಪ್ಗೆ ಮತ್ತೆ ಜ್ವರ ಹೆಚ್ಚಾಗಿ ಮಲಗಿದ್ದ. ಬೇಗ ಬೇಗ ಕೆಲಸ ಮುಗಿಸಿ ಅನೂಪ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಮದ್ದು ಹಾಕಿ ರಾತ್ರಿಯಲ್ಲೇ ಎಚ್ಚರವಾಗಿ ಅವನನ್ನು ನೋಡಿಕೊಂಡ್ಳು. ಅವನ ಬಳಲಿದ ಮುಖ, ಕೃಶವಾದ ದೇಹ ನೋಡಿ ತುಂಬ ಅಪರಾಧಿ ಭಾವನೆ ಕಾಡಿತ್ತು. ಯಾಕೋ ಈ ಕೆಲಸದ ನೆಪದಲ್ಲಿ ಮಕ್ಕಳ ಆರೋಗ್ಯ ಸಂಪೂರ್ಣವಾಗಿ ಕಡೆಗಾಣಿಸಿದ್ದೇನೆ. ಹಾಲು, ಹಣ್ಣು, ಹಾರ್ಲಿಕ್ಸ್, ಕಾಂಪ್ಲೈನ್ ಇತ್ಯಾದಿಗಳು ಎಚ್ಚೆತ್ತವಾಗಿದ್ದರೂ ಅದನ್ನು ಸಮಯಕ್ಕೆ ಸರಿಯಾಗಿ ಕೊಡಲು ಆಗ್ತಾ ಇಲ್ಲ. ಇನ್ಮುಂದೆ ಆದರೂ ಚೆನ್ನಾಗಿ ಆರೈಕೆ ಮಾಡಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದ್ದಳು. ಜ್ವರದ ಮಂಪರಿನಲ್ಲಿ ಒಮ್ಮೆ ಕಣ್ಣಿಟ್ಟ ಅನೂಪ್ ತಾಯಿಯನ್ನು ನೋಡಿ, 11 ಗಂಟೆಗೆಲ್ಲ ಬಂದುಬಿಟ್ರಾ? ಬೇಗ ಬರ್ತೀನಿ ಅಂತ ನನಗೆ ಹೇಳಿದ್ರಿಂದ ಬಂದುಬಿಟ್ರಿ ಅಲ್ವಾ? ಥ್ಯಾಂಕ್ಸ್ ಮಮ್ಮಿ. ಜ್ವರ ವಾಸಿಯಾದ ಮೇಲೆ ದಿನ ಲೇಟಾಗಿ ಬನ್ನಿ, ಪರವಾಗಿಲ್ಲ. ಜ್ವರ ಇರುವಾಗ ನೀವು ಬೇಕು ಎಂದು ತಾಯಿಯ ಕತ್ತನ್ನು ಭಾಗಿಸಿಕೊಂಡು ಮುತ್ತಿಟ್ಟಾಗ ಮಾನಸಾಳ ಕಣ್ಣಲ್ಲಿ ಪಳಕ್ಕನೆ ನೀರು ಚಿಮ್ಮಿತು. ಅಂಬಿಕಾ ಮಾನಸಾಳನ್ನು ತಿವಿದು, ಸಾರಿ ಕಣೆ ಮಾನಸ, ನಿನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿತ್ತೇನೋ ನನ್ನ ಮಾತು, ಬಟ್ ನನ್ನ ಫ್ರ್ಯಾಂಕ್ ಒಪಿನಿಯನ್ ಹೇಳಬೇಕಿತ್ತಲ್ಲ, ಹೇಳಿದೆ, ಸಾರಿ ಎಂದಳು. ಮಾನಸ, ಬಿಡಮ್ಮ, ನಮ್ಮಲ್ಲಿ ಸಾರಿ ಏನು, ನಿನಗೆ ತೋಚಿದ್ದು ನೀನು ಹೇಳಿದೆ. ನನಗೆ ಕೆಲಸಕ್ಕೆ ಹೋಗುವ ಹೆಂಗಸರು ಮಾತ್ರ ಆರ್ಥಿಕವಾಗಿ ಸ್ವತಂತ್ರ ಪಡೆದು ನೆಮ್ಮದಿಯಾಗಿ ಜೀವನ ನಡೆಸಬಲ್ಲರು ಅನ್ನುವ ನಂಬಿಕೆ. ಅದಿರಬಹುದು ಮಾನಸ, ಆದರೆ ಸಂಪಾದನೆ ಹೆಚ್ಚಾದಷ್ಟು ಕಮಿಟ್ಮೆಂಟ್ಸ್, ಆಸೆಗಳು ಜಾಸ್ತಿ ಆಗುತ್ತೆ. 2 ಕಡೆ ತೂಗಿಸ್ತೀವಿ ಅಂತ ಎಲ್ಲೂ ಎಡಗುತ್ತೀವಿ. ಅದು ಗಂಡನ ವಿಷಯದಲ್ಲಾಗಿರಬಹುದು, ಮಕ್ಕಳ ವಿಷಯದಲ್ಲಾಗಿರಬಹುದು, ಅಥವಾ ತಮ್ಮ ವಿಷಯದಲ್ಲೇ ಆಗಿರಬಹುದು. ಕಾಂಪ್ರಮೈಸ್, ಇಡೀ ಲೈಫ್ ಕಾಂಪ್ರಮೈಸ್. ನನ್ನ ಸ್ವಂತ ಅನುಭವ ಹೇಳಬೇಕೆಂದರೆ ನನಗೆ ಉತ್ತಮ ಪತ್ನಿ, ಉತ್ತಮ ತಾಯಿ, ಉತ್ತಮ ಗೃಹಿಣಿಯಾಗಿರಬೇಕೆಂಬ ಆಸೆ. ಆದರೆ ಧೀರಜ್ಗೆ ವಿಪರೀತ ಹಣದ ವ್ಯಾಮೋಹ. ನನ್ನನ್ನು ಬಲವಂತಪಡಿಸಿ ಕೆಲಸಕ್ಕೆ ಕಳುಹಿಸಿದರು. ಸಂಬಳದ ಹಿಂದೆ ಮುಂದೆ 2 ದಿನ ತುಂಬ ಪ್ರೀತಿಯಾಗಿದ್ದಾರೆ. ಹಣವನ್ನು ಕೊಡ್ತಿದ್ದ ಹಾಗೆ ಪ್ರೀತಿ, ಪ್ರೇಮ, ಒಳ್ಳೆ ಮಾತೆಲ್ಲ ಮಂಗಮಾಯ. ನಂತರ ಲೆಕ್ಕ, ಲೇಟಾಗಿ ಹೋದರೆ ಅನುಮಾನ. ಆಫೀಸ್ಗೆ ದಿನಕ್ಕೆ 10 ಬಾರಿ ಫೋನ್ ಕಾಲ್ಸ್. ಆ ದಿನ ನಿತೀಶ್ಗೆ ಸೆಂಡ್ ಆಫ್ ಕೊಟ್ಟು ಲೇಟಾಗಿ ಹೋಗಿತ್ತೆಂದು ಬಾಬು ಸ್ಕೂಟರ್ನಲ್ಲಿ ಡ್ರಾಪ್ ಮಾಡಿದ. ಅದನ್ನು ನೋಡಿ ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿದ್ರು ಗೊತ್ತಾ? ಮಾತಿಗೆ ಮಾತು ಬೆಳೆದು 2 ಏಟು ನನಗೆ ಬಿದ್ದಿತ್ತು. ನನ್ನ ವಯಸ್ಸು 30, ಆ ಹುಡುಗನಿಗೆ 20. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅಂದಿದ್ದಕ್ಕೆ ಇನ್ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನಿಮ್ಮಂಥವರಿಗೆ ಥ್ರಿಲ್ ಜಾಸ್ತಿ ಎಂದು ಎಷ್ಟು ಅಸಹ್ಯವಾಗಿ ಮಾತನಾಡಿದರು. ನನಗೆ ಅವರ ಬಗ್ಗೆ ಎಷ್ಟು ಜಿಗುಪ್ಸೆ ಅಂದರೆ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕೆಲಸಕ್ಕೆ ಹೋಗಲ್ಲ ಅಂದರೂ ಕೇಳಲ್ಲ. ನನಗೆ ತ್ರಿಶಂಕು ಸ್ವರ್ಗವಾಗಿದೆ. ಅಷ್ಟರಲ್ಲಿ ಹೈದರಾಬಾದ್ನಿಂದ ಬಾಸ್ ಫೋನು. ಮಾನಸ ಪ್ರತಿಯೊಂದು ಕೆಲಸದ ಬಗ್ಗೆಯೂ ವಿವರಣೆ ನೀಡಿದಾಗ ಆತ ತೃಪ್ತಿಯಿಂದ, ಎಕ್ಸಲೆಂಟ್, ಮಾರ್ವಲೆಸ್, ನಾನೇ ಇದ್ದಿದ್ರೂ ಇಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ನೋ ಇಲ್ವೋ, ಬಂದೊಡನೆ ನಿನ್ನ ಪ್ರಮೋಷನ್ ಗ್ಯಾರಂಟಿ, ಬಿ ರೆಡಿ ಫಾರ್ ದ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಫೆಸಿಲಿಟೀಸ್ ಎಂದಾಗ ಸ್ವರ್ಗದಲ್ಲಿ ತೇಲಾಡಿದ ಅನುಭವ. ಸುಹಾಸ್ಗೆ ಅಂದು ತುಂಬ ಸಂತೋಷವಾಗಿತ್ತು.
ಅವನ ಬಾಲ್ಯದ ಗೆಳೆಯ ಕುಮಾರ್ ಬಾಂಬೆಯಿಂದ ಇವನ ಆಫೀಸ್ಗೆ ವರ್ಗವಾಗಿ ಬಂದಿದ್ದ. ಅವನನ್ನು ಪರಿಚಯಿಸಲು ಮ್ಯಾನೇಜರ್ ಪ್ರತಿಯೊಂದು ಸೀಟಿಗೆ ಬರ್ತಾ ಇದ್ದಂತೆ ಸುಹಾಸ್ ಅವನನ್ನು ನೋಡಿ ಆಶ್ಚರ್ಯದಿಂದ ಕುಮಾರ್ ಗೆಳೆಯನ ಕೈ ಹಿಡಿದು ಕುಲುಕಿದ. ಕುಮಾರ್ ಮಾತುಗಾರ, ಸ್ನೇಹಜೀವಿ. ಇಲ್ಲಿ ಎಂದು ಯಾರು ಏನೆಂದುಕೊಳ್ಳುವರು ಎಂಬ ಜಿಜ್ಞಾಸೆ ಇಲ್ಲದೆ ಗೆಳೆಯನನ್ನು ತಬ್ಬಿ, ಲೋ ಸುಹಾಸ್, ನೀನು ಇಲ್ಲಿ ಕೆಲಸದಲ್ಲಿ ಇದ್ದೇನೋ? ಏನೋ ಇಷ್ಟು ಸಣ್ಣದಾಗಿ ಹೋಗಿದ್ದೀಯಾ? ಗೊತ್ತೇ ಸಿಗಲಿಲ್ಲ. ನಾನು ಬಾಂಬೆಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದೆ ಕಣೋ. ನನ್ನ ಹೆಂಡತಿನೂ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡ್ಳು. ಅವಳು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಮಾಡಿದ್ದೀಯಾ? ಅದಕ್ಕೋಸ್ಕರವೇ ಈ ಊರಿಗೆ ಬಂದಿದ್ದಾಯ್ತಪ್ಪ, ರಾಜರಾಜೇಶ್ವರಿ ನಗರದಲ್ಲಿ. ನೀನು ಹೇಗಿದ್ದೀಯಾ? ನಿನ್ನ ವೈಫ್ ಹೇಗಿದ್ದಾರೆ? ಮಕ್ಕಳೆಷ್ಟು? ಹೀಗೆ ಅವರ ಮಾತು ಮುಗಿಯುವಂತೆಯೇ ಕಾಣದಿದ್ದಾಗ ಮ್ಯಾನೇಜರ್, ಸೊ ಇನ್ನೂ ನನ್ನ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸುಹಾಸ್, ಪ್ಲೀಸ್ ಅವರಿಗೆ ಅರುಣ್ ಸೀಟಿನ ಎಲ್ಲ ಕೆಲಸಗಳ ಬಗ್ಗೆಯೂ ಹೇಳಿಕೊಡಿ ಎಂದು ಹೊರಟರು. ಸುಹಾಸನಿಗೂ ಕುಮಾರ್ಗೂ ಕಳೆದು ಹೋಗಿದ್ದ ನಿಧಿ ದೊರಕಿದಷ್ಟು ಸಂತಸವಾಗಿತ್ತು. ಅವರಿಬ್ಬರು ಅಕ್ಕಪಕ್ಕದ ಮನೆಯಲ್ಲಿ ಬೆಳೆದವರು. ನರ್ಸರಿಯಿಂದ ಡಿಗ್ರಿ ಮುಗಿಯುವವರೆಗೂ ಒಂದೇ ಸ್ಕೂಲ್ನಲ್ಲಿ ಒಂದೇ ಕ್ಲಾಸ್ನಲ್ಲಿ ಓದಿದ್ದವರು. ನಂತರ ಕುಮಾರ್ ಅಣ್ಣನಿಗೆ ಬಾಂಬೆಯಲ್ಲಿ ಕೆಲಸ ಆದಾಗ ಎಲ್ಲರೂ ಅಲ್ಲಿಗೆ ಹೊರಟು ಹೋಗಿದ್ದರು. ಸುಹಾಸ್ 2-3 ಕಡೆ ಕೆಲಸ ಮಾಡಿ ಸರಿ ಹೋಗದೆ ನಂತರ ಇಲ್ಲಿ ಸೇರಿದ್ದ. ತನ್ನ ಬಾಲ್ಯದ ಗೆಳೆಯ ಕುಮಾರ್ ಸಹ ತನ್ನದೇ ಹೆಡ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರಬಹುದೆಂಬ ಕಿಂಚಿತ್ ಕಲ್ಪನೆಯೂ ಅವನಿಗಿರಲಿಲ್ಲ. ಪತ್ರ ವ್ಯವಹಾರ, ಫೋನ್ ಮುಖಾಂತರ ಸಂಪರ್ಕ ಇಟ್ಟುಕೊಳ್ಳಬೇಕೆಂದು ಇಬ್ಬರು ಬೇರೆಯಾಗುವಾಗ ಮಾತನಾಡಿಕೊಂಡಿದ್ದರೂ ಅದೇನೋ ಸಂಪರ್ಕ ಕಡಿದು ಹೋಗಿತ್ತು. ಈ ರೀತಿ ಅನಿರೀಕ್ಷಿತವಾಗಿ ಒಂದೇ ಕಡೆ ಮತ್ತೆ ಸೇರಿದ್ದೇವಲ್ಲ ಎಂಬ ಸಂತೋಷ ಇಬ್ಬರನ್ನು ಮತ್ತೆ ಬೆಸೆಯಿತು. ಅವರ ಗೆಳೆತನ ಮತ್ತಷ್ಟು ಗಾಢವಾಯಿತು. ಕುಮಾರ್ನ ಮನೆಯವರು ಶ್ರೀಮಂತರು, ಅವನ ಅಣ್ಣಂದಿರು ವಿದ್ಯಾವಂತರು. ತಿಳಿದೋ ತಿಳಿಯದೆಯೂ ಕುಮಾರ್ನ ಮನೆಯ ವಾತಾವರಣ ಸುಹಾಸ್ನ ಮೇಲೆ ತುಂಬ ಪರಿಣಾಮ ಬೀರಿತು. ಮಧ್ಯಮ ವರ್ಗದಲ್ಲಿ ಬೆಳೆದವನು, ಅಕ್ಕ ತಂಗಿಯರ ಜವಾಬ್ದಾರಿ ಹೊತ್ತಿದ್ದವನು, ಇತ್ತೀಚೆಗಷ್ಟೇ ಎಲ್ಲದರಿಂದಲೂ ಬಿಡುಗಡೆಯಾಗಿ ತನ್ನದಾದ ಒಂದು ಪುಟ್ಟ ಮನೆ, ಸಂಸಾರ ಎಂದು ಮಾಡಿಕೊಂಡಿದ್ದ. ಅವನು ಕುಮಾರ್ ಮನೆಯವರ ಶಿಸ್ತು, ಕ್ರಮಬದ್ಧವಾದ ಜೀವನವನ್ನು ತುಂಬ ಮೆಚ್ಚುತ್ತಿದ್ದ. ಅಂದು ಸೋಮವಾರ ಬೆಳಿಗ್ಗೆ ಸ್ಕೂಲಿಗೆ ಅನುಷಾ ಎಂದಿನಂತೆ ಹೋದ್ಲು. 12 ಗಂಟೆ ಸುಮಾರಿಗೆ ಮಾನಸಾಳಿಗೆ ಸ್ಕೂಲ್ನಿಂದ ಫೋನ್ ಬಂದಿತ್ತು. ಗಾಬರಿಯಾದ ಮಾನಸ ತಕ್ಷಣ ಸ್ಕೂಲ್ಗೆ ಹೋದ್ಲು. ಹೆಡ್ ಮಿಸ್ ರೂಮ್ನಿಂದ ಸಪ್ಪೆ ಮುಖ ಹೊತ್ತು ಅನುಷಾ ಕೂತಿದ್ಲು. ಹತ್ತು ಮುಖವೆಲ್ಲ ಕೆಂಪಗಾಗಿತ್ತು. ಅನುಷಾಳ ಟೀಚರ್ ಬಂದು ಮಾನಸಾಳಿಗೆ ಅನುಷಾ ಮೈ ನೆರೆದಿದ್ದಾಳೆ. ಈ ವಿಷಯ ಅನುಷಾ ಗಾಬರಿಯಾಗಿ ಟೀಚರ್ಗೆ ಹೇಳಿದ್ದಾಗ ಅವರವಳನ್ನು ಸಮಾಧಾನಿಸಿ ಕೂಡಿಸಿಕೊಂಡಿದ್ದಾರೆ. ಮನೆಗೆ ಕರೆದುಕೊಂಡು ಹೋಗಿ ಎಂದು ಮಾನಸಾಳಿಗೆ ಹೇಳಿದರು. ಮಾನಸಾಳಿಗೆ ಆಘಾತವಾಯಿತು. 6ನೇ ಕ್ಲಾಸ್ ಅನುಷಾ, ಇಷ್ಟು ಬೇಗ? ನನಗೆ ನಂಬಕ್ಕಾಗ್ತಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ? ಛೇ ಎಂದಳು. ಏನೂ ಮಾಡೋಕ್ಕಾಗಲ್ಲ ಮಾನಸ ಅವರೇ, ಇದೆಲ್ಲ ಪ್ರಕೃತಿ ನಿಯಮ. ಅದನ್ನು ನಾವು ತಡೆಯಕ್ಕಾಗುತ್ತೆ. ಕೆಲವು ಹೆಣ್ಮಕ್ಕಳು 10-12ಕ್ಕೆ ಆಗ್ತಾರೆ. ಅವರವರ ಹೆರಿಡೇಟರಿ ಬಾಡಿ ಮೇಲೆ ಹೋಗುತ್ತೆ ಎಂದು ಹೇಳಿ ಕಳುಹಿಸಿದರು. ಮನೆಗೆ ಮಗಳನ್ನು ಕರೆದುಕೊಂಡು ಬಂದ ಮಾನಸ ಸ್ನಾನ ಮಾಡಿಸಿ ಯಾವ ರೀತಿ ದೇಹದಲ್ಲಿ ಮಾರ್ಪಾಡಾಗುತ್ತದೆ, ಆ 3-4 ದಿನಗಳು ಹೇಗಿರಬೇಕೆಂದು ಹೇಳಿಕೊಟ್ಲು. ಅನುಷಾ ತುಂಬ ಗಾಬರಿಯಾಗಿದ್ದವಳು ತಾಯಿಯ ಸಾಂತ್ವನದಿಂದ ಸಮಾಧಾನ ಹೊಂದಿದಳು. ಅವಳ ಪುಟ್ಟ ದೇಹ ಹಾಗೂ ಮುಗ್ಧ ಮುಖವನ್ನು ನೋಡಿ ಮಾನಸ ಇಷ್ಟು ಬೇಗ ಹೀಗಾಗಬಾರ್ದಿತ್ತು ಎಂದು ಅನೇಕ ಸಾರಿ ಅಂದುಕೊಂಡ್ಳು. ಈ ವಿಷಯವಾಗಿ ಸುಹಾಸ್ಗೂ ಮಾನಸಾಳಿಗೂ ದೊಡ್ಡ ರಹದಂತವಾಯಿತು. ನೆಂಟರಿಗೆಲ್ಲರಿಗೂ ಹೇಳಿ ಆಹ್ವಾನಿಸಿ ಸಿಹಿ ಊಟ ಹಾಕಿಸಿ ಮಗಳಿಗೆ ಅಲಂಕಾರ ಮಾಡಿ ಆರತಿ ಮಾಡಬೇಕೆಂಬುದು ಸುಹಾಸ್ನ ಆಸೆ. ಅದನ್ನು ಕಡಾಖಂಡಿತವಾಗಿ ತಿರಸ್ಕರಿಸಿದ್ಲು ಮಾನಸ. ನೀವು ಆದಿಮಾನವರ ಕಾಲದವರಂತೆ ಆಡ್ತಾ ಇದ್ದೀರಾ ಸುಹಾಸ್? ಅವಳಿನ್ನೂ ಚಿಕ್ಕ ಮಗು. ಅವಳು ಮೈನೆರೆದಿರುವುದನ್ನು ನಾನು ನನ್ನ ಸರ್ಕಲ್ಗಲ್ಲದೆ ಬೇರೆ ಯಾರಿಗೂ ಹೇಳಿಲ್ಲ. ಅಂಥದ್ರಲ್ಲಿ ಆರತಿ, ಅಲಂಕಾರ, ಪೆಂಡಲ್, ಊಟ ಅಂತ ಆರ್ಭಟ ಮಾಡಿ ಅಸಹ್ಯ ಮಾಡಿಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಿನಗೆ ಯಾವುದು ಇಷ್ಟ ಇದೆ ಹೇಳು? ಬರೀ ಕೆಲಸಕ್ಕೆ ಸಿಂಗಾರ ಮಾಡ್ಕೊಂಡು ಹೋಗೋದು ಬರೋದು. ಮಕ್ಕಳಿಗೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕೋ ಅದನ್ನು ಮಾಡಿದ್ರೇ ಚೆನ್ನ. ಅದು ಹೆಣ್ಮಗು. ಬೇರೆಯವರ ಮನೆ ಸೇರೋಕ್ಕೆ ಮುಂಚೆ ಅದು ನಮ್ಮೊಡನೆ ಇರೋದೇ ಸ್ವಲ್ಪ ಕಾಲ ಅನ್ನೋದು ನೆನಪಿರಲಿ. ಅವಳಿಗೆ ಏನೇನು ಸಾಂಗೋಪಸಾಂಗವಾಗಿ ನಡೀಬೇಕೋ ನಾನು ನಡೆಸ್ತೀನಿ. ಒಡವೆ ಮಾಡಿಸ್ತೀನಿ, ಹೊಸ ಬಟ್ಟೆ ತೆಗೆದುಕೊಡ್ತೀನಿ. ನಿಮಗೆ ಆಗದಿದ್ದರೆ ನಮ್ಮಮ್ಮನನ್ನು ಕರೆಸ್ತೀನಿ. ಅವನ ಆಸೆ ಅತಿ ಎನಿಸಿ ಮಾನಸ, ಹಾಗೆ ಮಾಡಿ, ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ನೀವೇ ಆರತಿ ಮಾಡಿಸಿಕೊಳ್ಳಿ. ಬರ್ತ್ಡೇ ಓಕೆ, ಆ್ಯನಿವರ್ಸರಿ ಓಕೆ, ಎಂಗೇಜ್ಮೆಂಟ್ ಆದರೆ ಪರವಾಗಿಲ್ಲ. ಈ ಕಾಲದಲ್ಲಿ ಈ ಫಂಕ್ಷನ್, ಛೇ, ನಿಮ್ಮ ಹಳ್ಳಿ ಬುದ್ಧಿ ತೋರಿಸ್ಬಿಟ್ರಿ. ಹಳ್ಳಿಯವರಿಗೆ ಪಟ್ಟಣದವರ ತರಹ ಊಟಾಟಿಕೆ ಗೊತ್ತಿಲ್ಲ. ಶಾಸ್ತ್ರ ಸಂಪ್ರದಾಯ ನೀತಿ ಒಂದೂ ಬೇಕಿಲ್ಲ ಈ ಸೋ ಕಾಲ್ಡ್ ಮಾಡರ್ನ್ ಲೇಡೀಸ್ಗೆ. ಅವರಿಗೆ ಗೊತ್ತಿರೋದೇ ಒಂದೇ, ಗಂಡ ಏತಿ ಅಂದರೆ ಪ್ರೇತಿ ಅನ್ನೋಕೆ. ನೀನೇನೇ ಹೇಳಿದ್ರು ನಾನಂತೂ ಫಂಕ್ಷನ್ ಮಾಡೇ ಮಾಡ್ತೀನಿ. ಗಂಡನ ಮೊಂಡುತನಕ್ಕೆ ಮರುಗಿ ಮಾನಸ, ಒಂದು ಕೆಲಸ ಮಾಡೋಣ, ಅನುಷಾಳನ್ನೇ ಕೇಳೋಣ.
ಅವಳಿಗಿಷ್ಟ ಇದ್ದು ಒಪ್ಪಿದರೆ ಸರಿ, ಇಲ್ಲದಿದ್ದರೆ ಬಲವಂತ ಮಾಡಬಾರ್ದು ಎಂದು ಮಗಳನ್ನು ಕೇಳಿದ್ಲು. ಇಬ್ಬರೂ ಕೇಳಿದಾಗ ಅನುಷಾ ಒಂದೇ ಮಾತಿನಲ್ಲಿ, ತೂ ಬೇಡ ಮಮ್ಮಿ, ನನಗೆ ಇಷ್ಟ ಇಲ್ಲ, ಅಸಹ್ಯ ಎಂದು ಹೇಳಿ ತಂದೆಯನ್ನು ನೋಡಿ, ಸಾರಿ ಪಪ್ಪ, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಾಗೋದು ನನಗಿಷ್ಟ ಇಲ್ಲ, ನಾನಿನ್ನೂ 6th ಸ್ಟ್ಯಾಂಡರ್ಡ್. ತನ್ನ ಬಟ್ಟಲು ಕಣ್ಗಳಲ್ಲಿ ನೀರು ತುಂಬಿಕೊಂಡಾಗ ಸುಹಾಸ್ ಕರಗಿ ಹೋದ. ನಿರುತ್ತರನಾದ. ಹೌದು, ಅದಿನ್ನೂ ಪುಟ್ಟ ಹುಡುಗಿ ಎಂದು ಬಾಚಿ ತಪ್ಪಿಕೊಂಡ. ಮಗಳಿಗೆ ಹೊಸ ಬಟ್ಟೆ ಕೊಡಿಸಿ ಒಂದು ನೆಕ್ಲೆಸ್ ತೆಗೆಸಿಕೊಟ್ಟ. ಆದರೆ ಅವನು ಮಾನಸಳ ಬಳಿ ಪದೇ ಪದೇ, ಮಗಳು ವಯಸ್ಸಿಗೆ ಬಂದಳು, ಅವಳಿಗೆ ಆರೈಕೆ ಮಾಡಬೇಕು, ಅವಳನ್ನು ಹುಷಾರಾಗಿ ನೋಡ್ಕೋಬೇಕು, ನೀನು ಕೆಲಸ ಬಿಟ್ಟು ಮನೆಯಲ್ಲಿರು, ಅವರ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಕಡೆ ಗಮನ ಕೊಡು ಎಂದು ಹೇಳ್ತಾ ಇದ್ದ. ಕೆಲಸಕ್ಕೆ ಹೋಗಿಕೊಂಡೆ ಅವೆಲ್ಲವನ್ನು ನೋಡಿಕೊಳ್ಳಬಲ್ಲೆ, ಅದಕ್ಕಾಗಿ ಕೆಲಸ ಬಿಡುವ ಅಗತ್ಯ ಏನಿದೆ? ನೀವೇನೇ ಹೇಳಿದ್ರು ನಾನು ಕೆಲಸ ಬಿಡಲ್ಲ. ನನಗೂ ಪ್ರಮೋಷನ್ ಸಿಗ್ತಿದೆ, ಸಂಬಳ ಜಾಸ್ತಿ ಆಗ್ತಾ ಇದೆ. ನಿಮ್ಮಂತೆ ನನಗೂ ಉದ್ಯೋಗದಲ್ಲಿ ಹೆಸರು ಗಳಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆ ಇದೆ. ನೀವು ಸುಮ್ಮನಿರಿ ಎಂದು ಹೇಳಿ ಹೊರಡ್ತಾ ಇದ್ಲು. 3 ದಿನದಿಂದ ಮನೆಗೆ ಬರುವಂತೆ ಕುಮಾರ್ ಸುಹಾಸ್ನನ್ನು ಒತ್ತಾಯಿಸ್ತಾ ಇದ್ದ. ಸುಹಾಸನಿಗೂ ಅವನ ಮನೆಯನ್ನು, ಮಡದಿ ಮಕ್ಕಳನ್ನು ನೋಡುವ ಕುತೂಹಲ ಆಯಿತು. ಮಾನಸ ಹಾಗೂ ಮಕ್ಕಳನ್ನು ಕರೆದುಕೊಂಡು ಬರಬೇಕೆಂದು ಕುಮಾರ್ ಹೇಳಿದ್ದರು. ಸುಹಾಸ್ ಮಾನಸ ಯಾವುದೋ ಫಂಕ್ಷನ್ಗೆಂದು ಮಕ್ಕಳೊಂದಿಗೆ ತನ್ನ ತಾಯಿ ಮನೆಗೆ ಹೋಗಿದ್ರಿಂದ ಕುಮಾರ್ ಬಳಿ, ಅವಳು ತನ್ನ ತಾಯಿಯ ಮನೆಗೆ ಹೋಗಿದ್ದಾಳೆ, ಇನ್ನೊಂದು ಸಾರಿ ಕರೆದುಕೊಂಡು ಬರ್ತೀನಿ, ಈಗ ನಾನೊಬ್ಬನೇ ಬರ್ತೀನಿ ಎಂದ. ಅಂದು ಶನಿವಾರ. ಅರ್ಧ ದಿನದ ಕೆಲಸ ಮುಗಿತಾ ಇದ್ದಂತೆ ಸುಹಾಸ್ ಕುಮಾರ್ ಬೈಕ್ ಏರಿದ. ರಾಜರಾಜೇಶ್ವರಿ ನಗರದ ಬೆಮೆಲ್ ಲೇಔಟ್ನಲ್ಲಿ ಬಹಳ ದೊಡ್ಡ ಮನೆಯ ಮುಂದೆ ಬೈಕ್ ನಿಂತಿತು. ಹೊರಗಿನಿಂದ ಒಳ್ಳೆ ಅರಮನೆಯ ಹಾಗೆ ಕಂಡಿತು ಸುಹಾಸ್ನ ಕಣ್ಣಿಗೆ ಆ ಮನೆ. ಗೇಟು ತೆಗೆದು ಒಳಗೆ ಅಡಿ ಇಟ್ಟ ಸುಹಾಸ್. ಹೂತೋಟ, ಹುಲ್ಲು ಹಾಸಿಗೆ, ತೋಟದ ಮಧ್ಯದಲ್ಲಿದ್ದ ಉಯ್ಯಾಲೆ, ಫೌಂಟೇನ್ ಎಲ್ಲ ನೋಡಿ ಮೆಚ್ಚುಗೆಯಿಂದ, ತುಂಬ ಚೆನ್ನಾಗಿದೆ ಕಣೋ ಕುಮಾರ್, ಮನೆ ಮುಂದೆ ತೋಟ ಇದ್ದರೆ ಅಂದ ಹೆಚ್ಚು, ಮನೆ ಡಿಸೈನ್ ತುಂಬ ಚೆನ್ನಾಗಿದೆ, ಒಳಗೆ ಬಂದು ನೋಡು ಬಾ. ಬಾಂಬೆಲಿದ್ದುಕೊಂಡು ಹೇಗೆ ಬಂದು ನಿಂತು ಕಟ್ಟಿಸಿದ್ನೋ ಆ ದೇವರಿಗೆ ಗೊತ್ತು. ಒಳಗೆ ಹೋದ ನಂತರ ಕುಮಾರ್ ತನ್ನ ಹೆಂಡತಿ ನಂದಿನಿಯನ್ನು ಕರೆದು ಸುಹಾಸನಿಗೆ ಪರಿಚಯಿಸಿದ. ನಂದಿನಿ ಆತ್ಮೀಯತೆಯಿಂದ ಅವನನ್ನು ವಿಚಾರಿಸಿದ್ಲು. ಸಾಧಾರಣ ರೂಪಿನ ನಂದಿನಿಯ ಮೊಗದಲ್ಲಿ ಸೌಮ್ಯತೆ ಇತ್ತು. ಅಷ್ಟರಲ್ಲಿ ಮೇಲಿಂದ ಮಕ್ಕಳಿಬ್ಬರು ಇಳಿದು ಬಂದರು. 10 ವರ್ಷದ ವಸುಧ, 8 ವರ್ಷದ ವಂದನ ಬಹಳ ಮುದ್ದಾಗಿದ್ರು. ಮಾತಿನಲ್ಲಿ ಶಿಸ್ತು ತುಂಬಿ ತುಳುಕ್ತಾ ಇತ್ತು. ನಂದಿನಿ ಸುಹಾಸನಿಗೆ ಊಟಕ್ಕೆ ಏಳುವಂತೆ ಹೇಳಿದಾಗ ಕುಮಾರ್, ತಡಿ ಮನೆ ತೋರಿಸ್ಕೊಂಡು ಬರ್ತೀನಿ ಎಂದು ಮನೆಯನ್ನು ತೋರಿಸಿದ. ತುಂಬ ದೊಡ್ಡ ಸೈಟ್ ಆದ್ರಿಂದ ಮನೆಯನ್ನು ಧಾರಾಳವಾಗಿ ಕಟ್ಟಿಸಿದ್ದ. ಕೆಳಗೆ ವಿಶಾಲವಾದ ಸಿಟ್ಟಿಂಗ್ ಹಾಲ್, 3 ರೂಮು, ಡೈನಿಂಗ್, ದೇವರ ಮನೆ, ಅಡುಗೆ ಮನೆ, ಮೇಲೆ 2 ದೊಡ್ಡ ರೂಮ್, ಸ್ಟಡಿ ಕಮ್ ಲೈಬ್ರರಿ, ಗೆಸ್ಟ್ ರೂಮ್, ಎಲ್ಲ ಕಡೆಯೂ ಮಾರ್ಬಲ್ ಹಾಕಿಸಿದ್ದ. ಆ ಮನೆಯ ವೈಭವ ಅಂದಕ್ಕೆ ಮಾರು ಹೋದ. ಮೆಚ್ಚುಗೆಯ ಮಾತನಾಡಲು ಸಹ ಆಗದಷ್ಟು ಮೂಕವಾಗಿತ್ತು ಅವನ ಮನಸ್ಸು. ಬದುಕಿದ್ರೆ ಹೀಗೆ ಬದುಕಬೇಕು ರಾಜರ ತರಹ, ಇಲ್ಲದಿದ್ದರೆ ನಮ್ಮಂಥವರ ಬದುಕ್ಯಾಕೆ ಎಂಬ ನಿರಾಸೆ ತಲೆದೂರಿತು. ತಾನೊಂದು 4 ಚದರದ ಮನೆ ಕಟ್ಟಲು ಹಣ ಹೊಂದಿಸಿಕೊಳ್ಳಲು ಪಟ್ಟ ಪಾಡು ಎಲ್ಲ ನೆನಪಾಯಿತು. ಅಷ್ಟೆಲ್ಲ ಕಷ್ಟಪಟ್ಟರು ಒಂದು ಪುಟ್ಟ ಮನೆ ಆಯ್ತೇ ಹೊರತು ಈ ರೀತಿ ಅರಮನೆ ಕಟ್ಟಲು ಸಾಧ್ಯವಿತ್ತೇ ಎನಿಸಿತು. ಊಟ ಆಯಿತು. ನಂದಿನಿ ಹಿತವಾಗಿ ಮಾತನಾಡುತ್ತಾ ಊಟ ಬಡಿಸಿದ್ಲು. ಮಕ್ಕಳಿಬ್ಬರು ತುಂಬ ಮೃದುವಾಗಿ ಮೆಲುವಾಗಿ ಮಾತನಾಡ್ತಾ ಇದ್ರು. ಊಟದ ನಂತರ ಮಕ್ಕಳು ಮೇಲೆ ಆಡಲಿಕ್ಕೆ ಹೋದರು. ಕುಮಾರ್, ಸುಹಾಸ್, ನಂದಿನಿ ಲಿವಿಂಗ್ ರೂಮ್ನಲ್ಲಿ ಟಿವಿ ಹಾಕ್ಕೊಂಡು ಕುಳಿತರು. ರತ್ನಗಂಬಳಿ, ಮೆತ್ತನೆಯ ಸೋಫಾ, ದೊಡ್ಡ ಸ್ಕ್ರೀನ್ನ ಟಿವಿ, ಆ ವೈಭವ ಕಂಡು ದಂಗಾಗಿದ್ದ ಸುಹಾಸ್. ಟಿವಿ ಆಫ್ ಮಾಡಿ ಕುಮಾರ್ ಬಾಲ್ಯದ ಘಟನೆಗಳನ್ನು, ತಮ್ಮ ಸ್ನೇಹವನ್ನು ನಂದಿನಿಗೆ ಹೇಳಿದ. ನಂದಿನಿ ಕೇಳಿಸಿಕೊಂಡು ನಗುತ್ತಾ, ಇಲ್ಲಿಗೆ ಬಂದಾಗಿನಿಂದ ಇವರಿಗೆ ನಿಮ್ಮದೇ ಮಾತು ಸುಹಾಸ್ ಸುಹಾಸ್ ಅಂತ. ನನಗೂ ನಿಮ್ಮನ್ನು ನೋಡಬೇಕು ಅನಿಸ್ತು. ನಿಮ್ಮ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬನ್ನಿ. ಬರ್ತೀನಿ. ನೀವು ನಮ್ಮ ಮನೆಗೆ ಮುಂದಿನ ವಾರ ಬನ್ನಿ. ಆದರೆ ನಮ್ಮ ಮನೆ ನಿಮ್ಮ ಮನೆಯಷ್ಟು ಚೆನ್ನಾಗೂ ಇಲ್ಲ, ದೊಡ್ಡದಾಗೂ ಇಲ್ಲ. ಸುಹಾಸನ ಮಾತಿಗೆ ಕುಮಾರ್ ಅವನ ಬೆನ್ನ ಮೇಲೆ ಹೊಡೆದ. ಸುಮ್ಮನಿರೋ, ದೊಡ್ಡದಾದ್ರೇನು ಚಿಕ್ಕದಾದ್ರೇನು, ಮನೆಯಲ್ಲಿ ಪ್ರೀತಿ ತುಂಬಿದ್ರೆ ಅದೇ ಸ್ವರ್ಗ. ನೀನು ಮನಸ್ಸು ಮಾಡಿದರೆ ಇದಕ್ಕಿಂತ ದೊಡ್ಡ ಮನೆ ಕಟ್ಟಿಸಬಹುದು. ಇಂಪಾಸಿಬಲ್. ನಮ್ಮ ಸಂಬಳದಲ್ಲಿ ಕನಸಷ್ಟೇ. ಇಲ್ಲ ಕಣೋ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣೋ. ನಿನ್ನ ಹೆಂಡತಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಸಾಕು. ಎಷ್ಟು ಬೇಕಾದರೂ ಕಮಿಟ್ ಮಾಡ್ಕೋಬಹುದು. ಈ ಮನೇನ ನಾವು ಕೈಯಿಂದ ದುಡ್ಡು ಹಾಕಿಕೊಂಡು ತಗೊಂಡ್ವಿ ಅಂದ್ಕೊಂಡ್ಯಾ? ಆ ಪಾಸಿಬಿಲಿಟಿ ಇರಲಿಲ್ಲ. ಸೈಟಿಗೊಂದು 2.5 ಲಕ್ಷ, ಮನೆಗೆ 15 ಲಕ್ಷ ಆಯಿತು. ಮತ್ತೆ ಹತ್ರ 20 ಲಕ್ಷ ಹೇಗೆ ಮಾಡಿದ್ದು ಕುಮಾರ್? ಸುಹಾಸನಿಗೆ ಅಚ್ಚರಿ. ನಾವು ಮದುವೆ ಆದಾಗಿನಿಂದಲೂ ತಿಂಗಳು ಇಬ್ಬರ ಸಂಬಳದಲ್ಲಿ ಇಂತಿಷ್ಟು ಅಂತ ಸೇವ್ ಮಾಡ್ತಾ ಇದ್ದೆವು. ಅದು 10 ವರ್ಷದಲ್ಲಿ ಸುಮಾರು 3 ಲಕ್ಷ ತನಕ ಆಗಿತ್ತು. ಬ್ಯಾಂಕ್ ಲೋನ್ ತೆಗೆದುಕೊಂಡಳು. ಸ್ಟಾಫ್ ಆದ್ರಿಂದ ಬಡ್ಡಿ ಕಡಿಮೆ, 7 ಲಕ್ಷ ಬಂತು. ಒಡವೆಗಳನ್ನೆಲ್ಲ ಮಾರಿದೆವು. ನಾನು LIC ಹೌಸಿಂಗ್ನಲ್ಲಿ ಇನ್ನೂ 5 ಲಕ್ಷ ತೆಗೆದುಕೊಂಡೆ. ಹೂವಿನ ಸರ ಎತ್ತಿದ ಹಾಗೆ ಬೆಂಗಳೂರಿನಲ್ಲಿ ಕನಸಿನ ಮನೆಯಾಯಿತು. ಚಿಕ್ಕ ವಯಸ್ಸಿಗೆ ಆಸ್ತಿ ಮಾಡಿಕೊಂಡ ಆತ್ಮತೃಪ್ತಿ. ಲೋನ್ಗೆ ಕಟ್ಟೋದು? ನಂದಿನಿ ಸೀನಿಯರ್ ಕ್ಲರ್ಕ್, ಅವಳಿಗೆ 15,000, ನನಗೆ 12. ನನ್ನ ಸಂಬಳ ಪೂರ್ತಿ ಲೋನ್ಗೆ ಹೋದರೂ ನಂದಿನಿ ಸಂಬಳದಲ್ಲಿ ಮನೆ ಖರ್ಚು ಎಲ್ಲ ಕಳೆದು ನಾವು ಈಗಲೂ ಉಳಿತಾಯ ಮಾಡ್ತಾ ಇದ್ದೀವಿ.
ಮತ್ತೆ ಇನ್ನೊಂದೆರಡು ಸೈಟು ತಗೋಬೇಕು ಅಂದ್ಕೊಂಡಿದ್ದೇವೆ. ಸುಹಾಸ್ ಮೆಚ್ಚುಗೆಯಿಂದ, ಅಬ್ಬಾ, ವೆರಿ ವೆಲ್ ಪ್ಲ್ಯಾನ್ಸ್ ನಿಮ್ಮದು, ನಿಜಕ್ಕೂ ಸಂತೋಷ ಆಗ್ತಾ ಇದೆ ಎಂದ. ಪ್ಲ್ಯಾನ್ ಹೊಂದಿದ್ರೆ ಲೈಫಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ಹೆಂಡತಿ ಕೆಲಸಕ್ಕೆ ಹೋಗೋದ್ರಿಂದ ಖಂಡಿತ ಎಷ್ಟು ಅನುಕೂಲ ಗೊತ್ತಾ ಸುಹಾಸ್. ನಮ್ಮ ಜೀವನದ ಮಟ್ಟನ ತುಂಬ ಏರಿಸ್ಕೊಳ್ಬೋದು. ಒಂಟಿ ಎತ್ತಿನ ಹಾಗೆ ದುಡಿದು ಅದು ಸಾಲದೆ ಮನೆಯಲ್ಲಿ ಕಿರಿಕಿರಿ, ಜಗಳ, ಅತೃಪ್ತಿ, ಅಸಮಾಧಾನ ಹೊಗೆಯಾಡುತ್ತಾ ಇದ್ದರೆ ಅದೊಂದು ಬದುಕ? ಇಬ್ಬರು ದುಡಿತಾ ಇರೋದ್ರಿಂದ ದೃಷ್ಟಿ ವಿಶಾಲವಾಗುತ್ತಾ ಹೋಗುತ್ತದೆ, ಸಹಕಾರ ಹೆಚ್ಚುತ್ತದೆ, ಆಸೆಗಳು ಹಂಚಿ ಹೋಗ್ತವೆ. ಇಬ್ಬರು ಪ್ಲ್ಯಾನ್ ಮಾಡಿದರೆ ಆರ್ಥಿಕವಾಗಿ ಬಹಳ ಮುಂದುವರಿಯಬಹುದು ನೋಡು. ಫಾರ್ ಎಕ್ಸಾಂಪಲ್, ನಮ್ಮ ಕೇಸು ತಗೋ. ನನಗೆ ಮೊದಲಿನಿಂದಲೂ ತುಂಬ ಸ್ಟ್ಯಾಂಡರ್ಡ್ ಆಗಿ ಬದುಕಬೇಕೆಂಬ ಆಸೆ. ಹಾಗಾಗಿ ಕೆಲಸಕ್ಕೆ ಹೋಗುವ ಹುಡುಗಿಯೇ ಬೇಕೆಂದುಕೊಂಡೆ. ಮದುವೆಯಾದ ಆರಂಭದಿಂದಲೇ ನಮ್ಮಿಬ್ಬರ ಹಣವನ್ನು ಪೋಲ್ ಮಾಡದೆ ಮನೆ ಖರ್ಚು ಇಂತಿಷ್ಟು, ಉಳಿತಾಯಕ್ಕೆ ಅಂತ ಇಂತಿಷ್ಟು, ಎಂಟರ್ಟೈನ್ಮೆಂಟ್ಗೆ ಅಂತ ಇಂತಿಷ್ಟು, ಯಾವಾಗ ಬೆಂಗಳೂರಿಗೆ ಬರಬೇಕು, ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಮುಂದೆ ಹೇಗಿರಬೇಕು ಎಂಬ ಪ್ಲ್ಯಾನ್ ಮಾಡ್ಕೊಂಡ್ವಿ. ಟಚ್ವುಡ್, ಅದಂತೆ ಎಲ್ಲ ನಡೆದಿದೆ. ನಾವಿಬ್ಬರೂ ಸುಖವಾಗಿದ್ದೇವೆ. ಕುಮಾರ್ನ ವಿವರಣೆಯಿಂದ ಸುಹಾಸ್ನ ಮನಸ್ಸು ತುಂಬಿ ಹೋಯಿತು. ಎಂತಹ ಸುಖಿ ತನ್ನ ಗೆಳೆಯ ಎಂದೆನಿಸಿತು. ನಂದಿನಿಯವರು ಕೆಲಸಕ್ಕೆ ಹೋಗೋದ್ರಿಂದ ಮನೆ ಮಕ್ಕಳನ್ನು ಮ್ಯಾನೇಜ್ ಮಾಡೋದು ಕಷ್ಟ ಅನಿಸಿಲ್ವಾ? ಮನೆ ಕೆಲಸದಲ್ಲಿ ಎಲ್ಲ ಕೆಲಸದಲ್ಲೂ ನಾನು ಅವಳಿಗೆ ಸಹಾಯ ಮಾಡ್ತೀನಿ. ಹಿಂದಿನ ದಿನವೇ ಮರುದಿನದ ಮುಕ್ಕಾಲು ಭಾಗದ ಕೆಲಸವನ್ನು ಅವಳು ಮುಗಿಸಿಬಿಟ್ಟಿರ್ತಾಳೆ. ಕೆಲಸದವರಿದ್ದರೆ ಮಕ್ಕಳು ಅವರವರ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೋತಾರೆ. ಅವಳಿಗೆ ಒಂದು ಚೂರು ಸ್ಟ್ರೈನ್ ಆಗದ ಹಾಗೆ ಎಲ್ಲ ರುಟೀನ್ ಮಾಡ್ಕೊಂಡಿದ್ದೀವಿ. ಮಕ್ಕಳಿಗೆ ಮೈ ಹುಷಾರಿಲ್ಲದಿದ್ರೂ ಅಷ್ಟೇ, ನಾವು ಸುಮ್ಮನೆ ರಜಾ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಅಂಥ ಸಮಯದಲ್ಲಿ ಅವಳು ತಪ್ಪಿ ನಾನು ತಪ್ಪಿ ಅವಳು ರಜಾ ಹಾಕ್ತೀವಿ. ಒಟ್ನಲ್ಲಿ ಸುಹಾಸ್ ಹೊಂದಾಣಿಕೆ ಇದ್ದು ಹೆಂಡತಿ ಕೆಲಸದಲ್ಲಿದ್ರಂತೂ ಜೀವನ ಆನಂದಮಯ. ಆರ್ಥಿಕ ಅತೃಪ್ತಿಯಿಂದಲೇ ಅರ್ಧಕ್ಕರ್ಧ ಸಮಸ್ಯೆಗಳು, ವಿರಸಗಳು ಕಣು. ಕುಮಾರ್ ಒಂದೇ ಸಮನೆ ಮಾತನಾಡ್ತಾ ಇದ್ದ. ನಂದಿನಿ, ನಿಮ್ಮ ಕೊನೆಯಿಲ್ಲದ ಮಾತುಕತೆಯಿಂದ ಅವರಿಗೆ ಬೋರ್ ಆಗಿರಬೇಕು ಅಲ್ವೇ ಎಂದಳು ಕಿರುನಗೆ ಬೀರುತ್ತಾ. ಇಲ್ಲ, ಅವನ ಬಳಿ ಮಾತಾಡಿ ಎಷ್ಟೋ ವಿಷಯ ತಿಳಿದುಕೊಂಡ ಹಾಗಾಯಿತು ನಂದಿನಿಯವರೇ, ನೀವು ಕುಮಾರ್ನ ಅಭಿಪ್ರಾಯಕ್ಕೆ ಬಲವಂತವಾಗಿ ಒಪ್ಪಿದ್ರು ಇಲ್ಲ ನಿಮಗೂ ಅದೇ ಮನೋಭಾವನೆಯೇ? ಸುಹಾಸನಿಗೆ ಅವಳ ಮನದ ಬಗ್ಗೆ ಅರಿಯುವ ಕುತೂಹಲ. ಜೀವನ ದಾಂಪತ್ಯ ಅನ್ನೋದು ಒಂದು ಹೊಂದಾಣಿಕೆ. ನಾನು ಒಪ್ಪಿಲ್ಲದಿದ್ದರೆ ಅವರಿಗೆ ಅಸಂತೋಷವಾಗುತ್ತದೆ. ಅದು ಅಲ್ಲದೆ ನಾವಿಬ್ಬರು ಏನೇ ಮಾಡಿದರೂ ಅದು ನಮ್ಮ ಕಾಮನ್ ಸಂತೋಷಕ್ಕೋಸ್ಕರ ಅಲ್ಲವೇ? ಹಾಗಾಗಿ ನಾನು ಸಂತೋಷದಿಂದ ಒಪ್ಪಿದೆ. ಈಗ ನೋ ರಿಗ್ರೆಟ್ಸ್. ನಾನು ಬಹಳ ಬಡ ದೊಡ್ಡ ಕುಟುಂಬದಿಂದ ಬಂದವಳು. ಆಸೆಗಳಿದ್ರೂ ಅದು ನಡೀತಾ ಇರಲಿಲ್ಲ. ಒಂದು ನೋಟ, ಒಂದು ತಿಂಡಿ, ಒಂದು ಬಟ್ಟೆ, ಎಲ್ಲದಕ್ಕೂ ಕಷ್ಟ. ನಮಗೆ ಕಡೆಗೆ ಹೊದೆಯಲು ಒಂದು ರಗ್ಗು ಕೂಡ ಸರಿಯಾಗಿರದ ನನಗೆ ಒಡವೆ ವಸ್ತುಗಳು ಎಲ್ಲಿಂದ ಬರಬೇಕು? ಮದುವೆ ಆದಾಗ ಕೆಲಸ ಸಿಕ್ಕಿದ ಹೊಸತು. ಅನಂತರ ನಾನು ಊಹಿಸಿರದಷ್ಟು ಉತ್ತಮ ಬಾಳ್ವೆ ಸಿಕ್ಕಿತು. ಕಣ್ಣಿಗೆ ಕಂಡ ಬಟ್ಟೆಗಳು, ಒಡವೆಗಳು, ಸೈಟು, ಮನೆ, ಕಾರು, ಮಕ್ಕಳಿಗೆಂದು ಹಣ ಉಳಿತಾಯ. ಒಂದೇ ಎರಡೇ. ನಾನು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಇದೆಲ್ಲ ಸುಲಭವಾಗಿ ಆಯಿತು. ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಬಗ್ಗೆಯೂ ನಾವು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ. ಇನ್ನು ರಿಟೈರ್ ಆದಾಗ ಕೈ ತುಂಬ ದುಡ್ಡು ಬರುತ್ತೆ. ಯಾರ ಮೇಲೂ ಡಿಪೆಂಡ್ ಆಗಿರದೆ ನಾವು ಸಾಯುವವರೆಗೂ ನೆಮ್ಮದಿಯಿಂದ ಇರಬಹುದು. ಹಣವೇ ಜೀವನವಲ್ಲದಿದ್ದರೂ ಹಣವಿದ್ದರೆ ಉತ್ತಮ ಜೀವನ, ನೆಮ್ಮದಿ ಪಡೆಯಬಹುದು. ನಂದಿನಿಯ ಮಾತುಗಳು ಸುಹಾಸನ ಹೃದಯವನ್ನು ಹೊಕ್ಕು ಅಲ್ಲಿ ಮನೆ ಮಾಡಿಕೊಂಡಿದ್ದ ತಪ್ಪು ತಿಳುವಳಿಕೆ, ಹಠವನ್ನು ಬುಡ ಸಮೇತ ಕಡಿದು ಹಾಕಿದವು. ಕುಮಾರ್ ಹಾಗೂ ನಂದಿನಿಯ ಸಂತೃಪ್ತ ಕುಟುಂಬ ನೋಡಿ ಸುಹಾಸ್ ಸಂತೋಷ ಹಾಗೂ ಬೆರಗಿನಿಂದ ಮೂಕನಾಗಿದ್ದ. ಗೆಳೆಯನನ್ನು, ಅವನ ಮಡದಿಯನ್ನು ಬೀಳ್ಕೊಂಡು ಬಸ್ಸನ್ನೇರಿ ಕುಳಿತವನಿಗೆ ತನ್ನ ನಿಲ್ದಾಣ ಬರುವವರೆಗೂ ಕಣ್ಮುಂದೆ ಕುಮಾರನ ಮನೆ, ಅದರ ವೈಭವ, ಅವರಿಬ್ಬರ ಸೌಹಾರ್ದತೆ, ಸಹಕಾರ ಎಲ್ಲ ಸುಳಿದವು. ಮಾನಸ ಹೇಳ್ತಾ ಇದ್ದದ್ದು ಸರಿಯಾಗಿದೆ. ಅವಳ ಸಂಬಳ ಇಲ್ಲದಿದ್ದರೆ ತಾನು ಇಷ್ಟೊಂದು ಕಮಿಟ್ಮೆಂಟ್ ನಿಭಾಯಿಸಲಾಗ್ತಾ ಇತ್ತೆ. ಮಕ್ಕಳನ್ನು ಅಷ್ಟು ಒಳ್ಳೆಯ ಸ್ಕೂಲಿಗೆ ಓದಿಸಲಾಗ್ತಾ ಇತ್ತೆ. ಸೈಟುಕೊಂಡು ಪುಟ್ಟ ಮನೆಯನ್ನಾದರೂ ಕಟ್ಟಿಸಲಾಗ್ತಾ ಇತ್ತೆ. ಮಾನಸಾಳ ಬಾಸ್ ಊರಿನಿಂದ ಬಂದ ನಂತರ ಮಾನಸಾಳನ್ನು ಕರೆಸಿ ಹೊಗಳಿ ಹಾಡಿದರು. ಮಾನಸಾಳಿಗೆ ಬಹಳ ಸಂತಸವೆನಿಸಿತು. ಪ್ರಮೋಷನ್ ಇನ್ನೂ ದೂರ ಇಲ್ಲ ಎಂದು ಕನಸು ಕಾಣತೊಡಗಿದಳು. ಮಧ್ಯಾಹ್ನ ಊಟ ಮಾಡ್ತಾ ಇರುವಾಗ ಅನುಷಾಳ ವಿಷಯ ಬಂದಿತ್ತು. ಅಂಬಿಕಾ, ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಆಗಬಾರ್ದಿತ್ತು. ನಿನಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಹೌದಮ್ಮ, ಕೆಲವು ವಿಷಯ ಬಿಡಿಸಿ ಹೇಳೋಕೆ ನನಗೆ ಮುಜುಗರ, ಅದಕ್ಕೆ ಅರ್ಥ ಆಗಲ್ಲ. ಹಾಗಂತ ಸುಮ್ಮನಿರಬಾರ್ದು ಮಾನಸ. ಈಗಂತೂ ಕಾಲ ತೀರಾ ಹದಗೆಟ್ಟಿ ಹೋಗಿದೆ. ಹುಡುಗಿಯರು ಫಾಸ್ಟು, ಹುಡುಗರು ಫಾಸ್ಟ್. ಅಪ್ರಾಪ್ತ ವಯಸ್ಸಿನಲ್ಲೇ ಎಡವಟ್ಟಾಗೋದು ಏನೂ ಗೊತ್ತಿಲ್ಲದ ಮುಗ್ಧ ಹೆಣ್ಣು ಮಕ್ಕಳು ಬಲಿಯಾಗಿ ಹೋಗ್ತಾರೆ. ನನಗಂತೂ ಅದಕ್ಕೆ ಹೆಣ್ಣು ಮಕ್ಕಳ ಜವಾಬ್ದಾರಿ ಅಂದರೆ ಭಯ. ಪುಣ್ಯಕ್ಕೆ ನನಗೆ 2 ಗಂಡು ಮಕ್ಕಳು. ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಿ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುವ ಹಾಗೆ ಮಾರ್ಗದರ್ಶನ ಕೊಡಬೇಕು. ಕೆಲಸಕ್ಕೆ ಓಡಿ ಬರುವ ನಮ್ಮಗಳಿಗೆ ಅವನ್ನೆಲ್ಲ ನೋಡಿಕೊಳ್ಳುವ ವ್ಯವಧಾನ ಎಲ್ಲಿರುತ್ತೆ? ಸುಮ್ಮನೆ ಹುಟ್ಟಿಸಿ ಹಾಕ್ತೀವಿ. 3 ಹೊತ್ತು ಊಟ ತಿಂಡಿ ಮೈ ಬಟ್ಟೆ ಕೊಡ್ತೀವಿ ಅಷ್ಟೇ. ಮನಸ್ಸಿಗೆ ವಿವೇಕಕ್ಕೆ ಬೇಕಾದ ನರಿಶ್ಮೆಂಟ್ ಕೊಡುವ ತಾಳ್ಮೆ ನಮಗೆ ಎಲ್ಲಿರುತ್ತೆ? ನೀನು ಕೆಲಸಕ್ಕೆ ಬಂದರೂ ಆದಷ್ಟು ಸಮಯ ನಿನ್ನ ಮಗಳ ಬಳಿ ಕಳಿ. ಈಗ ಅವಳ ಮನಸ್ಸು ಸರಿಯಾಗಿರಲಿಲ್ಲ.
ನೀನು ತಿಳುವಳಿಕೆ ಧೈರ್ಯ ಕೊಡು ಎಂದು ಮಾನಸಳಿಗೆ ಹೇಳಿದ್ಲು. ಅವಳ ಮಾತಿನಲ್ಲಿ ತುಂಬ ಸತ್ಯಾಂಶವಿದೆ ಎನಿಸಿತು. ಮಾತು ಆಫೀಸ್ನತ್ತ ಹೊರಳಿತು. ಮಾನಸ ಮ್ಯಾನೇಜರ್ ತನಗೆ ಕೊಟ್ಟ ತೊಂದರೆಯ ಬಗ್ಗೆ ಹೇಳ್ಕೊಂಡ್ಳು. ಬಾಸ್ ಊರಿಂದ ಬಂದು ಹೊಗಳಿದ್ದನ್ನು ಕೇಳಿದಾಗ ಅಂಬಿಕಾ, ಇವರನ್ನೆಲ್ಲ ನಂಬಬೇಡ ಮಾನಸ. ಒಳ್ಳೆ ವರ್ಕರ್ನಿಂದ ಆದಷ್ಟು ಕೆಲಸ ತೆಗೆದು ತಮ್ಮ ಕುರ್ಚಿ ತಮ್ಮ ಪ್ರಮೋಷನ್ ಬಗ್ಗೆ ಸದಾ ಕಣ್ಣಿಡುವ ಜನ ಇವರು ಸ್ವಾರ್ಥಿಗಳು. ಮನಸಾರೆ ಒಳ್ಳೆಯದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ಕೋಬೇಡ ಎಂದಳು. ಆಗ ಮಾನಸಳಿಗೆ ನಿಜವಾಗಿಯೂ ಕಷ್ಟಪಟ್ಟು ಅಂಬಿಕಾ ಸಿನಿಕಾಗಿ ಹೋಗಿದ್ದಾಳೆ. ಎಲ್ಲದರಲ್ಲೂ ತಪ್ಪು ಕಂಡು ಹಿಡಿತಾಳೆ ಅನಿಸಿತು. ಆದರೆ ಅವಳು ಹೇಳಿದ ಅರ್ಧ ಗಂಟೆಯಲ್ಲಿ ಅವಳು ಹೇಳಿದ್ದು ಸತ್ಯವೆಂದು ಗೊತ್ತಾಯಿತು. ಮಾನಸ ಕಂಪ್ಯೂಟರ್ ಪ್ರಿಂಟ್ ಔಟ್ ತರಲು ಕಂಪ್ಯೂಟರ್ ರೂಮಿಗೆ ಹೋದ್ಲು. 1 ತಿಂಗಳ ಕ್ಯಾಶ್ ಬುಕ್ ಪೆಂಡಿಂಗ್ ಇದ್ದಿದ್ದರಿಂದ ದಾಸ್ಗೆ ಹೇಳಿಯೇ ಹೋದ್ಲು. ಅವಳು ಆ ರೂಮಿನೊಳಗೆ ಹೊಕ್ಕರೆ ಬರ್ತಾ ಇದ್ದದ್ದೇ ಹೊರಡುವ ವೇಳೆಗೆ ಎಂದು ಅವಳ ಕೆಲಸದ ದಾಹದ ಬಗ್ಗೆ ಅರಿವಿದ್ದರಿಂದ ಗೊತ್ತಿತ್ತು. ಸುಮಾರು ಅರ್ಧ ಗಂಟೆಯಲ್ಲಿ 1 ವಾರದ ಕ್ಯಾಶ್ ಬುಕ್ ನೋಡಿ ಟ್ಯಾಲಿ ಮಾಡಿದ್ಲು ಮಾನಸ. ಇದ್ದಕ್ಕಿದ್ದಂತೆ ಸುಹಾಸನಿಗೆ ಮತ್ತೊಂದು ಹೊಸ LIC ಪಾಲಿಸಿಯನ್ನು ಮಾಡಿಸಲು ಏಜೆಂಟ್ನನ್ನು ಕಾಣಬೇಕಿತ್ತು. ಹೋಗಿ ನೋಡಿ ಎಂದು ನೆನಪು ಮಾಡಿಕೊಂಡು ನೆನಪಾಗಿ ಎದ್ದು ಫೋನ್ಗಾಗಿ ಹೊರಬಂದ್ಲು. ತನ್ನ ಜಾಗಕ್ಕೆ ಹೋಗುವ ಬದಲು ದಾರಿಯಲ್ಲಿ ಇರುವ ಬಾಸ್ ಕ್ಯಾಬಿನ್ಗೆ ಹೋಗಿ ಫೋನ್ ಮಾಡೋಣ, ಹಾಗೆ ಕೆಲವು ವೋಚರ್ ಸೈನ್ ಮಾಡಿಸಬೇಕಿತ್ತು ಎಂದು ಡೋರ್ ನಿಧಾನವಾಗಿ ತಳ್ಳಿ ಒಳಬಂದ್ಲು. ಪಾರ್ಟಿಷನ್ ಇದ್ದಿದ್ದರಿಂದ ಅವಳು ಬಂದದ್ದು ಒಳಗಿರುವವರಿಗೆ ಗೊತ್ತಾಗಲಿಲ್ಲ. ಕಾಕತಾಳಿಯೋ ಎಂಬಂತೆ ತನ್ನ ಬಗ್ಗೆ ಮಾತನಾಡ್ತಾ ಇರುವುದನ್ನು ತನ್ನ ಹೆಸರು 2-3 ಬಾರಿ ಕೇಳಿಸಿಕೊಂಡು ಕುತೂಹಲದಿಂದ ನಿಂತಳು. ಮ್ಯಾನೇಜರ್ ಧ್ವನಿ, ಏನೇ ಆದರೂ ನೀವು ಆಕೆನ ತುಂಬ ತಲೆ ಮೇಲೆ ಕೂಡಿಸಿಕೊಂಡಿದ್ದೀರಾ ಸರ್. ನೀವಿಲ್ಲದೆ ಇದ್ದಾಗಲಂತೂ ತಾನೇ MD ಅನ್ನುವ ಹಾಗೆ ಆಡ್ತಾ ಇದ್ರು. ಎಲ್ಲ ನನಗೆ ಗೊತ್ತು ಅನ್ನುವ ಅಹಂಕಾರ. ನಮ್ಮ ಸರ್ವಿಸ್, ನಮ್ಮ ವಯಸ್ಸಿನ ಬಗ್ಗೆ ನಿಮಗೆ ಒಂದು ಚೂರು ನಂಬಿಕೆ ಇಲ್ಲ. ಬಾಸ್ ತನ್ನನ್ನು ವಹಿಸಿಕೊಂಡು ಮಾತನಾಡುವರು ಎಂದೆಣಿಸಿದ್ಲು ಮಾನಸ. ಸದಾ ತನ್ನನ್ನು ಹೊಗಳುತ್ತಾ ಎಲ್ಲ ಜವಾಬ್ದಾರಿಗಳನ್ನು ತನಗೆ ನೀಡಿದ್ದ ರಾಮರಾವ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು ಮಾನಸಾಳಿಗೆ. ರಾಮರಾವ್, ನೋಡಿ ವೆಂಕಟೇಶ್, ಈ ಹೆಣ್ಣು ಮಕ್ಕಳಿಂದ ಕೆಲಸ ತೆಗೆಯುವುದು ಬಹಳ ಸುಲಭ. 4 ಒಳ್ಳೆಯ ಮಾತುಗಳನ್ನಾಡಿ ಜವಾಬ್ದಾರಿ ಕೊಟ್ಟರೆ ಎಷ್ಟೇ ಕಷ್ಟ ಆದರೂ ಅದನ್ನು ಮಾಡಿ ಮುಗಿಸ್ತಾರೆ. ಮುಖ್ಯ ಅವರನ್ನು ಡೀಲ್ ಮಾಡುವುದನ್ನು ಕಲಿಯಬೇಕು. ಈ ಗಂಡು ಹುಡುಗರು ಒರಟು ಮುಂಡೆವು. ಹೇಳಿದಷ್ಟು ಮಾಡುವುದು, ಕಾಫಿ ಸಿಗರೇಟು ಅಂತ ತಿರುಗೋದು, ಹೆಚ್ಚು ಕೆಲಸ ಹೇಳಿದರೆ ತಿರುಗಿ ಬೀಳೋದು. ನನಗೆ ಸಾಕಾಗಿ ಹೋಗಿತ್ತು. ಇಷ್ಟು ದೊಡ್ಡ ಆಫೀಸ್ ನಿಭಾಯಿಸೋಕೆ ಬುದ್ಧಿವಂತಿಕೆ ಬೇಕು ರೀ. ಆದ್ದರಿಂದ ಹೋದ ಬಾರಿ ಸುಮಾರು ಎಲ್ಲ ಹುಡುಗರನ್ನು ತೆಗೆದುಹಾಕಿ ಹೆಂಗಸರನ್ನು ಹಾಕ್ಕೊಂಡೆ. ಈಗ ನೋಡಿ ಎಷ್ಟು ಸ್ಮೂತಾಗಿ ಆಫೀಸ್ ನಡೀತಾ ಇದೆ. ನನಗೆ ಮಾನಸಾಳ ಕೆಪಾಸಿಟಿ ಬಗ್ಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಚೆನ್ನಾಗಿ ಹೊಗಳಿ ಕೆಲಸ ತೆಗಿತೀನಿ. ಹೊಗಳಿದ್ರೇನೆ ಆಕೆ ಕೆಲಸ ಮಾಡೋದು ಅಂತಲ್ಲ. ಒಳ್ಳೆ ಕೆಲಸಗಾರರಿಗೆ ಹೊಗಳಿಕೆ ಇನ್ಸೆಂಟಿವ್ ಇದ್ದ ಹಾಗೆ. ಇದೆಲ್ಲ ಮ್ಯಾನೇಜ್ಮೆಂಟ್ ಟಾಕ್ಸಿಕ್ಸ್. ಆಕೆ ಬಹಳ ಇಂಟೆಲಿಜೆಂಟ್ ಮತ್ತು ಡೆಡಿಕೇಟೆಡ್. ನನಗೆ ಗೊತ್ತಿರದ ಆಫೀಸ್ ಕೆಲಸಗಳೆಲ್ಲ ಆಕೆಗೆ ಗೊತ್ತು. ಅವರನ್ನು ಒಳ್ಳೆಯದರಲ್ಲಿ ಇರಿಸ್ಕೊಂಡ್ರೆ ನನಗೆ ಲಾಭ. ಆದ್ದರಿಂದ ಹೊಗಳ್ತೇನೆ. ಪ್ರಮೋಷನ್ ಆಸೆಗೆ ಅವರು ಇನ್ನಷ್ಟು ದುಡಿತಾರೆ. ಹೆಂಗಸರು ಕೆಲಸಕ್ಕೆ ಬರಲು ಆರಂಭಿಸಿದ ಮೇಲೆ ಗಂಡಸರಿಗೆ ಸ್ಕೋಪ್ ಇಲ್ಲದಂತಾಗಿದೆ. ಚೆನ್ನಾಗಿ ದುಡಿಯಲಿ ಬಿಡಿ, ಕೈ ತುಂಬ ಸಂಬಳ ತೆಗೆದುಕೊಳ್ಳಲ್ವಾ. ಅವರಿಬ್ಬರ ನಗು ಕೇಳಿ ಮಾನಸ ತಳ್ಳನಿಸಿ ಹೋದ್ಲು. ಹಬ್ಬ, ಎಂತಹ ಕೆಟ್ಟ ಮನುಷ್ಯ ಈ ರಾಮರಾವ್. ನಗುವಿನ ಮುಖವಾಡದ ಹಿಂದೆ ಎಂತಹ ನಂಜಿನ ಹೃದಯ. ಇಂಥವರ ಕೈ ಕೆಳಗೆ ನಾನು ಅಂದಿನಿಂದ ಕೆಲಸ ಮಾಡ್ತಾ ಇದ್ದೇನಲ್ಲ. ನನ್ನ ಕರ್ತವ್ಯ ನಿಷ್ಠೆಗೆ ಸಂದ ಗೌರವ ಇದೇನಾ ಎಂಬ ನೋವು ಇಡೀ ಮನಸ್ಸನ್ನು ಆಕ್ರಮಿಸಿಕೊಂಡಂತಾಗಿ ಭಾರವಾದ ಹೆಜ್ಜೆ ಇಡುತ್ತಾ ಭಾರವಾದ ಮನದಿಂದ ಹೊರಗೆ ಬಂದ್ಲು. ಅದ್ಯಾಕೂ ಕೋಪ ರೋಷ ಬರಲಿಲ್ಲ. ಮನಸ್ಸು ಮಾಡಿದರೆ ಹೋಗಿ ಕೂಗಾಡಬಹುದಿತ್ತು, ಮುಖಕ್ಕೆ ನೀರಿಳಿಸಬಹುದಿತ್ತು. ಆದರೆ ಇದು ಒಬ್ಬ ರಾಮರಾವ್, ಒಬ್ಬ ವೆಂಕಟೇಶ್ ಕಥೆಯಲ್ಲ. ತನ್ನ ಹಾರಾಟದಿಂದ ಅವರ ಮನೋಭಾವನೆಯನ್ನು ಬದಲಾಗುವುದಿಲ್ಲ. ಇಂತಹ ಸೋಗಿನ ಮನುಷ್ಯರು ಎಲ್ಲೆಡೆಯೂ ರಕ್ತ ಬಿಜಾಸುರಂತೆ ಇದ್ದೇ ಇರ್ತಾರೆ. ತಿದ್ದಲು ಸಾಧ್ಯವೇ? ಮಾನಸಳಿಗೆ ಎಷ್ಟೋ ಬಾರಿ ತಾನು ಜ್ವರ ಇದ್ದಾಗಲೂ ಕೆಲಸವೆಂದು ಓಡಿ ಬರ್ತಾ ಇದ್ದದ್ದು. ವರ್ಷದ ಕೊನೆಯೆಂದು ಸುಮಾರು 15 ದಿನ ರಾತ್ರಿ 8 ಗಂಟೆಯವರೆಗೆ ಕುಳಿತಿದ್ದು. ಕೆಲವರು ರಜೆ ಹೋಗಿದ್ದಾಗ 4-5 ಡಿಪಾರ್ಟ್ಮೆಂಟ್ ಕೆಲಸ ತಾನೊಬ್ಬಳೇ ನಿರ್ವಹಿಸಿತು. ಮಗುವಿಗೆ ಜ್ವರ ಎಂದಾಗಲೂ ತಾನು ಅಲಕ್ಷಿಸಿ ಆಫೀಸ್ನ ಕೆಲಸ ಹಾಳಾಗಬಾರ್ದೆಂದು ಬಂದದ್ದು. ಎಲ್ಲ ಚಿತ್ರಗಳಂತೆ ಮನಪಟಲದ ಮುಂದೆ ಸುಳಿದಾಡಿ ಪಶ್ಚಾತ್ತಾಪದ ಮಹಾಪೂರದಲ್ಲಿ ಕೊಚ್ಚಿ ಹೋದ್ಲು. ಆ ದಿನ ಅನೂಪ್ಗೆ ತುಂಬ ಜ್ವರ ಜಾಸ್ತಿಯಾಗಿ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನನ್ನ ಮುದ್ದು ಅನೂಪ್ನನ್ನು ಈ ಆಫೀಸ್, ಈ ಹೊಗಳು ಬಟ್ಟ ರಾಮರಾವ್ ತಂದು ಕೊಡ್ತಾ ಇದ್ರ. ಮನೆಗೆ ಹೋಗಿ ಮಕ್ಕಳ ಬಳಿ ಕೂಡ ಕೂರಲಾಗದಷ್ಟು ಎಷ್ಟೋ ಬಾರಿ ಸುಸ್ತಾಗುವಷ್ಟು ಕೆಲಸ ಮಾಡಿ ಬರ್ತಾ ಇದ್ದೆ. ಯಾವ ಪುರುಷಾರ್ಥಕ್ಕಾಗಿ? ತೆಗೆದುಕೊಳ್ಳುವ ಸಂಬಳಕ್ಕೆ ಸರಿಯಾಗಿ, ಆತ್ಮಸಾಕ್ಷಿಗೆ ತಕ್ಕ ಹಾಗೆ ಕೆಲಸ ಮಾಡದೆ, ಅಳತೆ ಮೀರಿ, ಆರೋಗ್ಯಕ್ಕೆ ಮೀರಿ, ಶಕ್ತಿ ಮೀರಿ, ಮಕ್ಕಳು ಗಂಡನನ್ನು ನಿರ್ಲಕ್ಷಿಸಿ ಕೆಲಸ ಮಾಡಿದ್ದು ಮಹಾ ತಪ್ಪು ಎಂದು ಬಾರಿ ಬಾರಿ ಅನಿಸಿತು. ಮಾನಸಾಳಿಗೆ ಕೆಲಸದ ಬಗ್ಗೆ, ಕೆಲಸಕ್ಕೆ ಬರುವುದರ ಬಗ್ಗೆ ಭ್ರಮೆ ನಿರಾಸನವಾಗಲಿಲ್ಲ. ಆದರೆ ತಾನು ಕಳೆದ ವ್ಯರ್ಥ ದಿನಗಳ, ವರ್ಷಗಳ ಬಗ್ಗೆ ಜಿಗುಪ್ಸೆ ಮೂಡಿತು.
ಸುಹಾಸ್ ಮನೆ ತಲುಪಿದವನು ಬಾಗಿಲ ಬಳಿ ನಿಂತಿದ್ದ ಮಾನಸಾಳನ್ನು ನೋಡಿ ಕಿರುನಗೆ ಬೀರಿದ. ಅವನ ಮನಸ್ಸು ಹಕ್ಕಿಯಂತೆ ಹಾರಾಡ್ತಾ ಇತ್ತು. ತಾನು ಹೇಳುವ ಮಾತಿನಿಂದ ಹೆಂಡತಿಗೆ ಎಷ್ಟು ಆನಂದವಾಗಬಹುದೆಂಬ ಕಲ್ಪನೆಯ ಮಿಂಚು ಕಣ್ಣಲ್ಲಿ ಬೆಳಗ್ತಾ ಇತ್ತು. ಹಿಂದಿನ ದಿನ ಯಾವುದೋ ವಿಷಯಕ್ಕೆ ಇಬ್ಬರಿಗೂ ವಾಗ್ವಾದವಾಗಿ ಅವಳೊಡನೆ ಮಾತನಾಡ್ತಾ ಇರಲಿಲ್ಲ ಎಂಬುದನ್ನೇ ಮರೆತಿದ್ದ. ಮಾನಸ ತುಂಬು ನಗೆ ಬೀರಿ ಗಂಡನನ್ನು ಸ್ವಾಗತಿಸಿದ್ಲು. ಗಮನವಿಟ್ಟು ಅಲಂಕರಿಸಿಕೊಂಡು ಗಂಡನಿಗೆ ಇಷ್ಟವಾದ ತಿಳಿ ನೀಲಿ ಬಣ್ಣದ ಎಂಬ್ರಾಯ್ಡರಿ ಸೀರೆ ಉಟ್ಟಿದ್ದವಳನ್ನು ಕಂಡು ಸುಪ್ರೀತನಾದನು. ಸುಹಾಸ್ ಉಡುಪು ಬದಲಾಯಿಸಿ ಬಂದ. ಮಾನಸ ಕೊಟ್ಟ ಕಾಫಿ ಗುಟುಕರಿಸುತ್ತಾ, ನಿಮಗೊಂದು ಮಾತು ಹೇಳಬೇಕು ಮಾನಸ. ಇದನ್ನು ಹೇಳಿದರೆ ನನ್ನ ಸೋಲು ನಾನು ಒಪ್ಪುಕೊಂಡ ಹಾಗಾಗುತ್ತೆ. ಆದರೂ ವಿಧಿ ಇಲ್ಲ, ಹೇಳ್ತೇನೆ. ನೀನು ಹೇಳಿದ್ದೆ ಸರಿ, ನಿನ್ನ ನಿಲುವೇ ಸರಿ ಎಂದ. ಏನು ನಾನು ಹೇಳಿದ್ದು ಸರಿ? ಯಾವುದು? ಮಾನಸಾಳಿಗೆ ಅರ್ಥ ಆಗಲಿಲ್ಲ. ಅದೇ ಹೆಂಗಸರು ಕೆಲಸಕ್ಕೆ ಹೋದರೆ ಮನೆ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೆ ಅನ್ನುವ ಮಾತು ಸತ್ಯ ಅಂತ ಈ ದಿನ ನನಗೆ ಗೊತ್ತಾಯಿತು ಮಾನಸ. ದುಡಿಯುವ ಹೆಣ್ಣಿನಿಂದ ಮನೆ ಸ್ವರ್ಗವಾಗುವುದು ಎಂಬುದನ್ನು ನಾನು ಅರಿತುಕೊಂಡೆ. ನಿನ್ನನ್ನು ಪದೇ ಪದೇ ಕೆಲಸ ಬಿಡು ಅಂತ ಟಾರ್ಚರ್ ಮಾಡಿದ್ದಕ್ಕೆ ತುಂಬ ಸಾರಿ ಮಾನಸ. ನಾನಿನ್ ಮುಂದೆ ನೀನು ವೃತ್ತಿ ಜೀವನದಲ್ಲಿ ಮುಂದೆ ಬರಲು ಪ್ರೋತ್ಸಾಹಿಸುತ್ತೇನೆ. ಮನೆ ಕೆಲಸ ಮಕ್ಕಳನ್ನು ನೋಡ್ಕೊಳ್ಳುವುದರಲ್ಲಿ ಸಹ ಭಾಗಿಯಾಗ್ತೇನೆ ಎಂದು ನಿನ್ನ ಮನಸ್ಸಿಗೆ ನೋವು ಮಾಡೋದಿಲ್ಲ. ನಾವಿಬ್ಬರು ಪ್ಲ್ಯಾನ್ ಮಾಡಿ ಹೀಗೆ ಇರಬೇಕೆಂದು ನಿಶ್ಚಯಿಸಿ ತುಂಬ ಮುಂದೆ ಬರಬೇಕು ಜೀವನದಲ್ಲಿ. ಅವನ ಒಳಗಣ್ಣು ಕುಮಾರ್ ಹಾಗೂ ನಂದಿನಿಯ ಸಂತೃಪ್ತ ಜೀವನವನ್ನು ಕಾಣ್ತಾ ಇತ್ತು. ಅವನ ಮಾತುಗಳನ್ನು ಕೇಳಿ ಅಚ್ಚರಿಯಿಂದ ಮಾನಸ ಕಣ್ಣರಳಿಸಿದ್ಲು. ಅವಳ ಮೊಗದ ಮೇಲೆ ಅಪನಂಬಿಕೆ ತಾಂಡವವಾಡಿತು. ನಿಜವಾಗಿಯೂ ಎಂದು ಪಿಸುಗುಟ್ಟಿದ್ದಳು. ಹೌದು, ನಾನು ನನ್ನ ನಿಲುವನ್ನು ಬದಲಾಯಿಸಿಕೊಂಡಿದ್ದೇನೆ ಎಂದ ಸುಹಾಸ್. ಮಾನಸ ತಲೆ ತಗ್ಗಿಸಿ, ಸುಹಾಸ್, ನಾನು ನನ್ನ ನಿಲುವನ್ನು ಬದಲಾಯಿಸ್ಕೊಂಡ್ಬಿಟ್ಟೆ. ನಿಮಗೆ ಹೇಳದೆ ನಿಮಗೆ ಸಂತೋಷವಾಗುತ್ತೆ ಅಂತ ಒಂದು ಕೆಲಸ ಮಾಡಿದ್ದೀನಿ, ಹೇಳ ಎಂದಳು. ಹ್ಞೂ ಹೇಳು. ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದೆ. ಆದ್ದರಿಂದ ನಿಮಗೆ ಸಂತೋಷವಾಗುತ್ತೆ ಅನ್ನುವ ನಂಬಿಕೆ ನನಗೆ. ನೀವು ಹೇಳಿದ್ದೇ ಸರಿ. ಗಂಡ ಮಕ್ಕಳು ಸಂಸಾರ ಮನೆಯನ್ನು ಮೀರುವ ಸ್ವರ್ಗ ಇನ್ನೊಂದಿಲ್ಲ. ಎಲ್ಲಿ ನನ್ನ ಕರ್ತವ್ಯ ನಿಷ್ಠೆ ದುಡಿತ ಅತ್ಯಗತ್ಯವಾಗಿರುತ್ತೋ ಅಲ್ಲಿ ಅದನ್ನು ನೋಡದೆ ಎಲ್ಲೋ ಅಪ್ರಾಪ್ತರಿಗೆ ಅದನ್ನು ವ್ಯಯ ಮಾಡಿ ಏನು ಸಾಧಿಸ್ತೇನೆ ಹೇಳಿ? ಜೀವವಿಲ್ಲದ ಕಾಗದದ ತುಂಡುಗಳನ್ನು ಪಡೆಯುವ ಸಲುವಾಗಿ ಜೀವ ಇರುವ ನನ್ನವರನ್ನು ನಿರ್ಲಕ್ಷಿಸುವುದು ಮಹಾ ಅಪರಾಧ ಅಂತ ತಿಳಿದುಕೊಂಡೆ. ಇನ್ನೇನೇ ಇದ್ರೂ ನನ್ನ ಕಾರ್ಯವ್ಯಾಪ್ತಿ ಮನೆ ಮಕ್ಕಳು ಗಂಡ. ನಾನು ಕೆಲಸ ಅಂತ ಈ ಜನ್ಮದಲ್ಲಿ ಹೊಸಲಿನಿಂದ ಆಚೆಗೆ ಒಂದು ಹೆಜ್ಜೆ ಇಡಲಾರೆ. ಅವಳ ಮಾತಲ್ಲಿ ನಿರ್ಧಾರ ಇತ್ತು, ಕಠಿಣತೆ ಇತ್ತು, ಬೇಡಿಕೆ ಇತ್ತು. ಏನೋ ಹೇಳಲು ಬಾಯಿ ತೆರೆದ ಸುಹಾಸ್ ಸಂದರ್ಭದ ಸುಳಿಗಳು ಹೇಗೆ ಜೀವನದಲ್ಲಿ ಮಾನವರನ್ನು ಸೆಳೆಯುತ್ತದೆ, ಬದುಕಿನಲ್ಲಿ ವಿಪರ್ಯಾಸಗಳು ಹೇಗೆ ತಾಂಡವವಾಡುತ್ತದೆ. ದೈವದ ಆಟದ ಮುಂದೆ ತಮ್ಮ ಎಣಿಕೆಗಳೇನು ನಡೆಯುವುದಿಲ್ಲ ಎಂದು ಆಶ್ಚರ್ಯಪಡುತ್ತಾ ಪರಿಸ್ಥಿತಿಗೆ ಅನುಗುಣವಾಗಿ ಸೋಲ್ಲೇಬೇಕು ಎಂದು ಮನದ ಮಾತನ್ನು ನುಂಗಿ ಅವಳನ್ನು ಬಳಸಿ, ನಿನ್ನಿಷ್ಟ ಮಾನಸ, ನಿನ್ನ ಸಂತೋಷಕ್ಕೆ ನಾನೆಂದು ಅಡ್ಡಿ ಬರುವುದಿಲ್ಲ ಎಂದು ಹೇಳಿ ಅವಳನ್ನು ಬಳಸಿ ಅವಳ ನೆತ್ತಿಯ ಮೇಲೆ ಮುತ್ತನ್ನುತ್ತಿದ್ದ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.